ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇದು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಆಗಿದೆ, ಎಸ್ಪೆಷಲಿ ಫಾರ್ ದ ಎಕ್ಸಾಮ್ಸ್ ಆಫ್ KS, PSI, PDO, FDA, SDA ಉಳಿದಂತ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಇದು ನವೆಂಬರ್ ತಿಂಗಳ 8ನೇ ಭಾಗವಾಗಿದೆ. ಸೊ ಹಾಗಾಗಿ ಉಳಿದೆಲ್ಲ ಕ್ಲಾಸ್ಗಳನ್ನ ಏನ್ ಮಾಡಬಹುದು, ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಥವಾ ಆಜಾದ್ ICS ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಕ್ಲಾಸ್ ಗಳನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಇರುವಂತ ಭಾರತ ಗೌರವ ಯೋಜನೆ ಅಂತ ಇದೆ ನೋಡಿ, ಹೌದಾ? ಸೊ ಹಾಗಾಗಿ ಭಾರತ ಗೌರವ ಅಂತ ಯೋಜನೆ ಅನ್ನೋದು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಒಂದು ಹೊಸ ಯೋಜನೆ ಅಂತ ಹೇಳ್ಬೋದು, ಸ್ಕೀಮ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾರತ ಗೌರವ ಯೋಜನೆ ಅಂತಿದೆ. ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ಸ್ಕೀಮು ರೀಸೆಂಟ್ ಆಗಿ ಅಂದ್ರೆ ಆಕ್ಚುಲಿ ನಮ್ಮ ರೈಲ್ವೆ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಭಾರತದ ಪ್ರವಾಸೋದ್ಯಮದ ಒಂದು ಅಗಾಧವಾದಂತ ಸಾಮರ್ಥ್ಯವನ್ನ ಬಳಸ್ಕೊಳ್ಳಕ್ಕೆ ಅಂದ್ರೆ ರೀಸೆಂಟ್ ಆಗಿ ನಮ್ಮ ಕೇಂದ್ರದ ರೈಲ್ವೆ ಸಚಿವರು ಏನಂದ್ರೆ ಈ ಒಂದು ಭಾರತ ಗೌರವ ಎನ್ನುವಂತ ಒಂದು ಸ್ಕೀಮ್ ಅನ್ನ ಯೋಜನೆಯನ್ನ ಇತ್ತೀಚೆಗೆ ಲಾಂಚ್ ಮಾಡ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ಏನಂತ ನೋಡ್ತಾ ಹೋಗೋಣ. ಈ ಸ್ಕೀಮು, ಈ ಭಾರತ ಗೌರವ ಸ್ಕೀಮ್ ಇದೆಯಲ್ಲ, ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇದರಡಿಯಲ್ಲಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ಕಂಪನಿ ಏನ್ ಮಾಡಬಹುದು ಅಥವಾ ಸರ್ಕಾರಿ ಸ್ವಾಮ್ಯದ ನಿರ್ವಾಹಕರು ಏನ್ ಮಾಡಬಹುದು ಅಂದ್ರೆ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತ ಈಗ ಪ್ರೆಸೆಂಟ್ ಆಗಿ ರಾಮಾಯಣ ಎಕ್ಸ್ಪ್ರೆಸ್ ಅಂತ ಇದೆ, ಹೌದಾ? ಇದೊಂದು ಥೀಮ್ ಬೇಸ್ಡ್ ಆಗಿರುವಂತ ಒಂದೇನಂದ್ರೆ ಟೂರಿಸಂ ಅಂತ ಕರಿತೀವಿ. ಇದನ್ನ ಥೀಮ್ ಆಧಾರಿತ ಪ್ರವಾಸೋದ್ಯಮ ಅಂತ ಕರೀತಾರೆ. ಇವುಗಳನ್ನ ನಾವು ಸರ್ಕ್ಯೂಟ್ ರೈಲ್ಗಳನ್ನ ಓಡಿಸ್ಕೊಳ್ಳಕ್ಕೆ ಏನಂದ್ರೆ ಆಕ್ಚುಲಿ ಈ ಒಂದು ಸ್ಕೀಮಿನ ಮುಖಾಂತರ ಅವಕಾಶ ಕೊಡ್ತಾರೆ, ಹೌದಾ? ಈಗ ಫಾರ್ ಎಕ್ಸಾಂಪಲ್ ರಾಮಾಯಣ ಎಕ್ಸ್ಪ್ರೆಸ್ ಇದೆ ಅಂದ್ರೆ ಇದೇನ್ ಮಾಡುತ್ತೆ ಆಕ್ಚುಲಿ ಲಾರ್ಡ್ ರಾಮ ಎಲ್ಲೆಲ್ಲಿ ಲೊಕೇಟ್ ಆಗಿರ್ತಾರೆ ಪ್ಲೇಸ್ಗಳು, ಇಂಪಾರ್ಟೆಂಟ್ ಪ್ಲೇಸ್ಗಳು, ಅಲ್ಲಿ ಏನ್ ಮಾಡುತ್ತೆ ಆಕ್ಚುಲಿ ಈ ಒಂದು ಟ್ರೈನ್ ವಿಸಿಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಅದನ್ನ ರಾಮಾಯಣ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಓಕೆನಾ? ಸೊ ಅದೇ ರೀತಿ ಯಾವುದೇ ವ್ಯಕ್ತಿಗಳು ಕೂಡ ಏನಂದ್ರೆ ಯಾವ್ದೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಗಳಾಗಿರ್ಬೋದು, ಯಾವ್ದೋ ಒಂದು ರಿಲಿಜಿಯಸ್ ಪ್ಲೇಸ್ ಗಳಾಗಿರ್ಬೋದು, ಅವರು ಏನ್ ಮಾಡಬಹುದು ತಾವೇ ಒಂದು IRCTC ಇಂದ ಟ್ರೈನ್ ಅನ್ನ ಏನ್ ಮಾಡ್ಕೊಂಡು ಪರ್ಚೇಸ್ ಮಾಡಿದ್ರೆ ರೆಂಟ್ ತಗೊಂಡು ಈ ತರ ಥೀಮ್ ಬೇಸ್ಡ್ ಒಂದು ಟೂರಿಸಂ ಅನ್ನ ಈ ಒಂದು ಟ್ರೈನ್ ಸರ್ಕ್ಯೂಟ್ ರೈಲ್ಗಳ ಮುಖಾಂತರ ಓಡಿಸ್ಕೊಳ್ಳಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಹೌದಾ, ಸಿಖ್ ಸಂಸ್ಕೃತಿಯ ಪ್ರಮುಖ ಸ್ಥಳಗಳನ್ನ ಕವರ್ ಮಾಡಕ್ಕೆ ಏನಂದ್ರೆ ಒಂದು ಟ್ರೈನ್ ಬಿಟ್ಟಿದ್ದಾರೆ. ಯಾವ್ದದು ಗುರುಕೃಪಾ ಟ್ರೈನ್ ಅಂತ ಕರಿತೀವಿ ನೋಡಿ. ಇದೇನ್ ಮಾಡುತ್ತೆ, ಬರೀ ಸಿಖ್ ಧರ್ಮದ ಪವಿತ್ರ ಗ್ರಂಥಗಳು ಪವಿತ್ರ ಸ್ಥಳಗಳನ್ನ ಏನ್ ಮಾಡ್ತಿದ್ದು ವಿಸಿಟ್ ಮಾಡುವಂತ ಒಂದು ಟ್ರೈನ್ ಅಂತ ಕರಿತೀವಿ ನೋಡಿ. ಅದೇ ರೀತಿ ಭಗವಾನ್ ಶ್ರೀರಾಮ್ನ ಒಂದು ಸಂಬಂಧಪಟ್ಟಂತ ಸ್ಥಳಗಳಿಗೆ ರಾಮಾಯಣ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಅದೇ ರೀತಿ ಯಾವುದೇ ಧರ್ಮ ಆಗಿರ್ಬೋದು ಅಥವಾ ಒಂದು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡಕ್ಕೆ ಆಕ್ಚುಲಿ ಈ ಥೀಮ್ ಬೇಸ್ಡ್ ಆಗಿರುವಂತಹ ಸರ್ಕ್ಯೂಟ್ ಗಳನ್ನ ಏನ್ ಮಾಡ್ತಾರೆ ಅಂದ್ರೆ ರೈಲ್ಗಳನ್ನ ಸೇವಾ ಪೂರೈಕರು ಏನಂದ್ರೆ ಅವರು ಮುಕ್ತ ಓಪನ್ ಆಗಿ ಇಲ್ಲಿ ಏನಂದ್ರೆ ಬಿಡ್ಲಕ್ಕೆ ಅವಕಾಶ ಕೊಡ್ತಾರೆ. ಅದನ್ನ ನಾವು ಭಾರತ ಗೌರವ ಯೋಜನೆ ಅಥವಾ ಅಂತ ಕರಿತೀವಿ. ದಟ್ಸ್ ಇಟ್. ಇನ್ನು ನೋಡಿ, ಹಾಗಾಗಿ ನಾಗಲೇ ಹೇಳ್ತದೆ ಆಕ್ಚುಲಿ ಈ ಯೋಜನೆಯಲ್ಲಿ ಯಾವುದೇ ವ್ಯಕ್ತಿ ಅಂದ್ರೆ ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಕಂಪನಿ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಸೊಸೈಟಿ ಆಗಿರ್ಬೋದು, ಟ್ರಸ್ಟ್ ಆಗಿರ್ಬೋದು, ಇಲ್ಲಂದ್ರೆ ಜಾಯಿಂಟ್ ಬಿಸಿನೆಸ್ ಮೀನ್ಸ್ ಅಂದ್ರೆ ಜಂಟಿ ಉದ್ಯಮ ಆಗಿರ್ಬೋದು ಅಥವಾ ಯಾವ್ದೋ ಒಂದು ಸಂಘ ಕೂಡ ಆಗಿರ್ಬೋದು. ಇವ್ರೇನ್ ಮಾಡ್ಬೋದು, ಇವ್ರು ಏನಂದ್ರೆ ಈ ರೈಲ್ವೆನ ಪರ್ಚೇಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ರೆಂಟ್ ತಗೊಂಡು ಸೇವಾ ಪೂರೈಕರಾಗಿ ಭಾಗವಹಿಸ್ಕೊಳ್ಳಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಇದೆ. ಅದು ವ್ಯಕ್ತಿ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಅದು ಟ್ರಸ್ಟ್ ಆಗಿರ್ಬೋದು. ಇಲ್ಲಿ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಹಾಗಾಗಿ ಅವ್ರನ್ನ ಏನಂತ ಕರಿತೀವಿ ನಾವು, ಸೇವಾ ಪೂರೈಕರು ಅಂತ ಕರೀತಾರೆ, ಅಂದ್ರೆ ಸರ್ವಿಸ್ ಪ್ರೊವೈಡರ್ ಅಂತ ಕರೀತಾರೆ. ಇವ್ರು ಏನ್ ಮಾಡಬಹುದು, ಪ್ರವಾಸಿಗರಿಗೆ ರೈಲು ಪ್ರಯಾಣ, ಅವರಿಗೆ ಹೋಟೆಲ್ ವಸತಿ ವ್ಯವಸ್ಥೆಗಳಾಗಿರ್ಬೋದು, ಆಮೇಲೆ ಪ್ರೇಕ್ಷಣೀಯ ಸ್ಥಳಗಳ ಒಂದು ವೀಕ್ಷಣೆ ವ್ಯವಸ್ಥೆಯನ್ನು ಮಾಡುವಂತದ್ದಾಗಿರ್ಬೋದು, ಅಥವಾ ಐತಿಹಾಸಿಕ ಮತ್ತು ಪರಂಪರೆ ತಾಣಗಳಿಗೆ ಭೇಟಿ ನೀಡಕ್ಕೆ ಅವಕಾಶ ಕೊಡೋದಾಗಿರ್ಬೋದು, ಆಮೇಲೆ ಅವ್ರಿಗೆಲ್ಲ ಪ್ರವಾಸಿ ಗೈಡ್ಸ್, ಹೌದಾ, ಟೂರಿಸ್ಟ್ ಗೈಡ್ಸ್ ಅನ್ನು ಕೊಡೋದಾಗಿರ್ಬೋದು. ಈ ತರಗಳನ್ನ ಏನಂದ್ರೆ ಸೇವೆಗಳನ್ನ ಒಂದು ಪ್ಯಾಕೇಜ್ ಮುಖಾಂತರ ವ್ಯವಸ್ಥೆ ಮುಖಾಂತರ ಏನ್ ಮಾಡಬಹುದು, ಈ ತರ ಒಂದು ಭಾರತ ಗೌರವ ಯೋಜನೆಯನ್ನ ಬಳಸ್ಕೊಳ್ಳಕ್ಕೆ ಅವಕಾಶವನ್ನ ಕೊಡಲಾಗುತ್ತದೆ. ಓಕೆನಾ? ಅದೇ ರೀತಿ ನೋಡಿ, ಇವ್ರೇನಂದ್ರೆ ಈ ಒದಗಿಸಿದ ಸೌಲಭ್ಯಗಳ ಆಧಾರದ ಮೇಲೆ ಏನ್ ಮಾಡಬಹುದು, ಅವರು ಒಂದು ಬೆಲೆಯನ್ನು ಕೂಡ ಫಿಕ್ಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಅದು ರಾಮಾಯಣ ಎಕ್ಸ್ಪ್ರೆಸ್ ಅಂತ ಇದೆ, ಹೌದಾ? ಇದೇನ್ ಮಾಡುತ್ತೆ ಆಕ್ಚುಲಿ ರಾಮನ ಎಲ್ಲಾ ತಾಣಗಳಿಗೆ ಕೂಡ ಏನ್ ಮಾಡುತ್ತೆ, ವಿಸಿಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾಕಂದ್ರೆ ಇದು ಒಂದು 1 ವೀಕ್ ಅನ್ಕೊಂಡು, ಹೌದಾ, 1 ವೀಕ್ ಟೂರಿಸ್ಟ್ ಒಂದು ಸರ್ಕ್ಯೂಟ್ ರೈಲ್ ಅಂತ ಕರೀತಾರೆ. ಇದಕ್ಕೆ 20,000 30,000 ಹಾಕಬಹುದು. ಅದನ್ನ ಡಿಸೈಡ್ ಮಾಡೋದು ಯಾರಂತಂದ್ರೆ ಅದು ಸರ್ವಿಸ್ ಪ್ರೊವೈಡರ್ ಡಿಸೈಡ್ ಮಾಡಬಹುದು ಅಮೌಂಟ್. ಅದಕ್ಕೆ ಯಾವುದೇ ರೀತಿ IRCTC ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ. ನಿಮ್ಗೆ ಎಷ್ಟು ಅಮೌಂಟ್ ಅನ್ಸುತ್ತೆ ಆ ಒಂದು ಫೇರ್ ಅನ್ನ ಕೂಡ ಫಿಕ್ಸ್ ಮಾಡ್ಕೊಳ್ಳಕ್ಕೆ ಆ ಕಂಪನಿ ಅಥವಾ ವ್ಯಕ್ತಿಗಳಿಗೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಹೋಗ್ತಾರೆ. ಸೊ ಅದೇ ರೀತಿ
ಈ ಸೇವಾ ಪೂರೈಕರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಥೀಮ್ ಆಧಾರಿತ ಕೋಚ್ಗಳ ಒಳಾಂಗಣವನ್ನ ವಿನ್ಯಾಸಗೊಳಿಸಲು ಮತ್ತೆ ರೈಲಿನ ಒಳಗೆ ಮತ್ತೆ ಹೊರಗೆ ಬ್ರ್ಯಾಂಡಿಂಗ್ ಅಥವಾ ಜಾಹೀರಾತನ್ನ ಪ್ರದರ್ಶಿಸಿಕೊಳ್ಳೋರಿಗೆ ಒಂದು ಇಂಡಿಪೆಂಡೆಂಟ್ ನೀಡಲಾಗುತ್ತೆ. ಈಗ ನೋಡಿ, ಒಂದು ಟ್ರೈನ್ ಬಿಡ್ತಿದ್ದಾರೆ, ಹೌದಾ, ರಾಮಾಯಣ ಎಕ್ಸ್ಪ್ರೆಸ್ ಬಿಡ್ತಿದ್ದಾರೆ. ಹಾಗಾಗಿ ಏನ್ ಮಾಡಬಹುದು, ಫಾರ್ ಎಕ್ಸಾಂಪಲ್ ಅದರಲ್ಲಿ AC ಬೋಗಿರ್ತವೆ, ಸ್ಲೀಪರ್ ಬೋಗಿರ್ತವೆ, ಅಲ್ಲಿ ಒಳಗಡೆ ಡಿಸೈನ್ಸ್ ಮಾಡಬಹುದು, ಹೊರಗಡೆ ಅಡ್ವರ್ಟೈಸ್ಮೆಂಟ್ ಮಾಡಬಹುದು. ಅದನ್ನ ಕೂಡ ಅವ್ರು ಆಕ್ಚುಲಿ ಇಂಡಿಪೆಂಡೆಂಟ್ ಆಗಿ ಅದ್ರ ಬಗ್ಗೆ ಡಿಸಿಷನ್ ತಗೋಬಹುದು. ಇದು ಕೂಡ ಯಾವುದೇ ರೀತಿಯ ಒಂದು IRCTC ಇಂದ ರೆಸ್ಟ್ರಿಕ್ಷನ್ಸ್ ಅಥವಾ ಯಾವುದೇ ಒಂದು ರೀತಿಯ ಲಿಮಿಟೇಷನ್ ನಾವಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಈ ಸ್ಕೀಮ್ ಇಂದ ಅಥವಾ ಭಾರತ ಗೌರವ ಸ್ಕೀಮ್ ಇಂದ ಏನ್ ಪ್ರಯೋಜನ ಅಂತ ಕೇಳಿದ್ರೆ, ಆಕ್ಚುಲಿ ಇದ್ರ ಮುಖಾಂತರ ಏನ್ ಮಾಡುತ್ತೆ ಅಂದ್ರೆ ಆಕ್ಚುಲಿ ನಮ್ಮ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನ ಮತ್ತೆ ಭವ್ಯವಾದ ಐತಿಹಾಸಿಕ ಸ್ಥಳಗಳನ್ನ ಏನ್ ಮಾಡಬಹುದು ನಾವು ಇಡೀ ಜಗತ್ತಿಗೆ ಮತ್ತೆ ಎಲ್ಲಾ ನಾಗರಿಕರು ಕೂಡ ಪರಿಚಯ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಡೀ ಜಗತ್ತಿಗೆ, ಪ್ರಪಂಚದ ಏನ್ ಮಾಡಬಹುದು ಜನರು ಕೂಡ ಆಕ್ಚುಲಿ ಒಂದು ದೂರದೃಷ್ಟಿಯನ್ನು ನೋಡಕೊಳ್ಳಕ್ಕೆ ಇದು ಸಾಕಾರಗೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಒಂದು ಪ್ರವಾಸೋದ್ಯಮವನ್ನ ವಿಸ್ತರಣೆ ಮಾಡ್ಕೊಳ್ಳೋಕೆ ಕೂಡ ಇದು ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ದ ಮೇನ್ ಇಂಟೆನ್ಷನ್ ಆರ್ ಆಬ್ಜೆಕ್ಟಿವ್ ಆಫ್ ದಿ ಭಾರತ್ ಗೌರವ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಿರುವಂತೆ ಪ್ರತಿ ವರ್ಷ ನವೆಂಬರ್ 15 ಜನಜಾತಿಯ ಅಥವಾ ಜನಜಾತಿಯ ಗೌರವ ದಿವಸ ಅಂತೇಳಿ ಆಚರಣೆ ಮಾಡಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಕ್ಯಾಬಿನೆಟ್ ಇಂದ ರೆಸೊಲ್ಯೂಷನ್ ಅಂದ್ರೆ ಘೋಷಣೆಯನ್ನ ಮಾಡಲಾಗಿದೆ. ಹೌದಾ, ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ನವೆಂಬರ್ 15 ಸೆಲೆಬ್ರೇಟೆಡ್ ಆಸ್ ಎ ಜನಜಾತಿಯ ಗೌರವ ದಿವಸ್ ಅಂತ ಕರಿತೀವಿ, ಅಥವಾ ಇನ್ ಇಂಗ್ಲಿಷ್ ನಲ್ಲಿ ಟ್ರೈಬಲ್ ಫ್ರೈಡ್ ಡೇ ಅಂತ ಕರಿತೀವಿ. ಹೌದಾ, ಸೊ ಹಾಗಾಗಿ ಯಾಕೆ ನವೆಂಬರ್ 15 ಅಂತಂದ್ರೆ ಅವತ್ತು ಗೊತ್ತಿರುವಂತೆ ನಮಗೆ ಬಹಳ ಏನಂತಾರೆ, ಒಬ್ಬ ಟ್ರೈಬಲ್ ಲೀಡರ್ ಆಗಿರುವಂತ ಭಗವಾನ್ ಬಿರ್ಸಾ ಮುಂಡಾ ಅವರ ಒಂದು ಬರ್ತ್ ಆನಿವರ್ಸರಿ ಆಗಿದೆ ನವೆಂಬರ್ 15 ಅಂತ. ಹಾಗಾಗಿ ಆ ದಿನವನ್ನ ಏನ್ ಮಾಡ್ತಾ ಇದಾರೆ, ಜನಜಾತಿಯ ಗೌರವ ದಿವಸವನ್ನಾಗಿ ಆಚರಣೆ ಮಾಡಕ್ಕೆ ರೀಸೆಂಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಕ್ಲರೇಷನ್ ಮಾಡಿರುವಂತದ್ದು. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಹೌದಾ, ಜನಜಾತಿಯ ದಿವಸ ಬಗ್ಗೆ. ರೈಟ್, ನೋಡಿ, ರೀಸೆಂಟ್ ಆಗಿ ನಮ್ಮ ಕೇಂದ್ರದ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡುತ್ತೆ, ಅದರ ಒಂದು ಅಧ್ಯಕ್ಷರಾಗಿರುವಂತದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಅವ್ರು ಏನಂದ್ರೆ 15ನೇ ನವೆಂಬರ್ ಅನ್ನ ಏನಂದ್ರೆ 2021 ದಿನ ಆಚರಣೆ ಮಾಡ್ಕೊಳ್ಳಕ್ಕೆ ಘೋಷಣೆ ಮಾಡಿದ್ದಾರೆ. ಯಾವ ದಿನ ಅಂತೇಳಿ, ಅದು ಜನಜಾತಿಯ ಗೌರವ ದಿವಸ ಅಂತೇಳಿ ಆಚರಣೆ ಮಾಡಕ್ಕೆ ರೀಸೆಂಟ್ ಆಗಿ ಕ್ಯಾಬಿನೆಟ್ ಅಲ್ಲಿ ಒಂದು ಡಿಕ್ಲರೇಷನ್ ಅಥವಾ ಅಪ್ರೂವಲ್ ನ ಕೊಟ್ಟಿರುವಂತದ್ದು. ಯಾಕೆ ನವೆಂಬರ್ 15 ಅಂತಂದ್ರೆ ಗೊತ್ತಿರಲಿ, ನವೆಂಬರ್ 15 ಇದೆಯಲ್ಲ, ದಿಸ್ ಈಸ್ ಆಲ್ಸೋ ದ ಫೌಂಡೇಶನ್ ಡೇ ಆಫ್ ದಿ ಸ್ಟೇಟ್ ಆಫ್ ಜಾರ್ಖಂಡ್ ಅಂತ. ಹೌದಾ, ಏನ್ ಮಾಡ್ತಾರೆ ಆಕ್ಚುಲಿ 2000 ಬಿಹಾರ್ ದಿಂದ ಏನಂದ್ರೆ ಒಂದು ಹೊಸ ರಾಜ್ಯವನ್ನಾಗಿ ಕ್ರಿಯೇಟ್ ಮಾಡ್ತಾರೆ, ಜಾರ್ಖಂಡ್ ಅಂತ. ಅದನ್ನ ನಾವು ಫೌಂಡೇಶನ್ ಡೇ ಅಂತ ಕರಿತೀವಿ. ಅದೇ ರೀತಿ ನವೆಂಬರ್ 15 ಇದೆಯಲ್ಲ, ದಿಸ್ ಇಸ್ ಆಲ್ಸೋ ಎ ಬರ್ತ್ ಆನಿವರ್ಸರಿ ಆಫ್ ದ ಬಿರ್ಸಾ ಮುಂಡಾ. ನೋಡಿ, ಅವರ ಒಂದು ಹುಟ್ಟಿ ದಿನ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ನವೆಂಬರ್ 15 ಇಸ್ ಸೆಲೆಬ್ರೇಟೆಡ್ ಆಸ್ ಅ ಜನಜಾತಿಯ ಗೌರವ ದಿವಸವನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಂತ ನಾವು ಹೇಳ್ಬೋದು. ಓಕೆನಾ, ಸೊ ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಅಂದ್ರೆ ನಮ್ಗೆ ನವೆಂಬರ್ 15 ಅಂದ್ರೆ ಬರ್ತ್ ಆನಿವರ್ಸರಿ ಆಫ್ ದಿ ಬಿರ್ಸಾ ಮುಂಡಾ ಇದ್ದಾರೆ. ಸೊ ಈ ಬಿರ್ಸಾ ಮುಂಡಾ ಇದಾರಲ್ಲ, ಇವ್ರು ಯಾರಪ್ಪ ಅಂತಂದ್ರೆ ಇವರೊಬ್ಬ ಫ್ರೀಡಮ್ ಫೈಟರ್ ಆಗಿದ್ದಾರೆ. ನಮ್ಮ ಭಾರತದ ಒಬ್ಬ ಸ್ವತಂತ್ರ ಹೋರಾಟಗಾರ ಆಗಿದ್ದಾರೆ. ಅದೇ ರೀತಿ ರಿಲಿಜಿಯಸ್ ಲೀಡರ್, ಇವರೊಬ್ಬ ಧಾರ್ಮಿಕ ನಾಯಕರಾಗಿದ್ರು, ಮತ್ತೆ ಫೋಕ್ ಹೀರೋ, ಜಾನಪದ ಒಬ್ಬ ನಾಯಕರಾಗಿದ್ರು. ಸೊ ಹಾಗೆ ಇವ್ರು ಬಿಲಾಂಗ್ಸ್ ಟು ಅಂದ್ರೆ ಮುಂಡಾ ಟ್ರೈಬ್ ಅಂತ. ಹೌದಾ, ಬಿರ್ಸಾ ಮುಂಡಾ ಇದಾರಲ್ಲ, ಇವರು ಮುಂಡಾ ಟ್ರೈಬ್ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ ಒಬ್ಬ ನಾಯಕ್ ಅಂತ ಹೇಳ್ಬಹುದು. ಸೊ ಹಾಗಾಗಿ ಈ ಮುಂಡಾ ಟ್ರೈಬ್ ಎಲ್ಲಿ ಕಂಡು ಬರ್ತಾರೆ ಅಂತಂದ್ರೆ, ಇವರು ಟೋಟಲ್ ಆಗಿ ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂ ಕಂಡು ಬರುತ್ತೆ. ಹೌದಾ, ಛತ್ತೀಸ್ಗಢ ಮತ್ತೆ ಜಾರ್ಖಂಡ್ ಬರುವಂತ ಏನು ಛೋಟಾ ನಾಗ್ಪುರ್ ಪ್ಲಾಟ್ಯೂ ಇದೆಯಲ್ಲ, ಆ ಒಂದು ಪ್ರದೇಶದಲ್ಲಿ ಆಕ್ಚುಲಿ ಇವರು ಲೊಕೇಟ್ ಆಗಿರುವಂತ ನಾವು ಕಾಣುವಂಥದ್ದು. ಓಕೆನಾ, ಅದೇ ರೀತಿ ಆಕ್ಚುಲಿ ಈ ದಿನದಂದು ಏನಂದ್ರೆ ಈವನ್ ಬೇರೆ ಟ್ರೈಬಲ್ ಲೀಡರ್ ಗಳ ಒಂದು ಶೂರತ್ವವನ್ನ ಮತ್ತೇನಂತಂದ್ರೆ ಆಕ್ಚುಲಿ ಅವರ ಒಂದು ತ್ಯಾಗವನ್ನ ಸ್ಮರಿಸೋದು ಕೂಡ ಆಕ್ಚುಲಿ ಈ ದಿನದ ಒಂದು ವಿಶೇಷತೆ ಅಂತ ನಾವು ಹೇಳ್ಬೋದು. ದಟ್ ಈಸ್ ಕಾಲ್ಡ್ ದ ಜನಜಾತಿಯ ಗೌರವ ದಿವಸ ಅಂತ ಕರೀತಾರೆ. ಓಕೆನಾ, ಸೊ ಅದೇ ರೀತಿ ನರೇಂದ್ರ ಪ್ರಧಾನಮಂತ್ರಿ ಅವರು ಅಂದ್ರೆ ಆಕ್ಚುಲಿ ಇನ್ನು ಬೇರೆ ಲೀಡರ್ ಗಳ ಬಗ್ಗೆ ಕೂಡ ಆಕ್ಚುಲಿ ಈ ಒಂದು ಸಂದರ್ಭದಲ್ಲಿ ಒಂದು ಡಿಸ್ಕಷನ್ ಮಾಡ್ತಾರೆ. ಸೊ ಅದು ಅಂದ್ರೆ ಎಸ್ಪೆಷಲಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಹೋರಾಟ ಮಾಡಿರುವಂತ ಹಲವಾರು ಬುಡಕಟ್ಟು ಜನಾಂಗದ ನಾಯಕರಾಗಿರುವಂತ ಅಂದ್ರೆ ಒಂದು ಬುಡಕಟ್ಟು ಜನಾಂಗ ಆಗಿರುವಂತ ಅದು ಸಂತಾಲ್ ಆಗಿರ್ಬೋದು, ಆಮೇಲೆ ತಮರಾಜ್ ಆಗಿರ್ಬೋದು, ತಮರ್ಸ್, ಓಕೆ, ಆಮೇಲೆ ಕೋಲ್ಸ್ ಆಗಿರ್ಬೋದು, ಬಿಲ್ಸ್ ಆಗಿರ್ಬೋದು, ಕಾಸೀಸ್, ಮೀಜೋಸ್ ಅಲ್ಲ, ಇದ್ರ ಬಗ್ಗೆ ಕೂಡ ಆಕ್ಚುಲಿ ಮೋದಿ ಅವರು ಒಂದು ಪ್ರಸ್ತಾಪವನ್ನ ಈ ಒಂದು ಟ್ರೈಬಲ್ ಗಳ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಓಕೆನಾ, ಸೊ ಹಾಗಾಗಿ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಅವರು ಯಾರೆಲ್ಲ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಿರುವಂತ ಒಂದು ಟ್ರೈಬಲ್ ಲೀಡರ್ ಗಳು ಏನಂತಂದ್ರೆ ಆಕ್ಚುಲಿ ಅವರ ಒಂದು ನಮ್ಮ ದೇಶದಲ್ಲಿ 10 ಮ್ಯೂಸಿಯಂ ಗಳನ್ನ, ಸಂಗ್ರಹಾಲಯಗಳನ್ನ ಏನಂತಂದ್ರೆ ಸ್ಥಾಪಿಸಿಕೊಳ್ಳುವಂತ ಒಂದು ಗುರಿಯನ್ನ ಕೂಡ, ಒಂದು ಟಾರ್ಗೆಟ್ ಅನ್ನು ಕೂಡ ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಅವರು ಘೋಷಣೆ ಮಾಡಿದ್ದಾರೆ. ಯಾವಾಗ ಅಂತ ಹೇಳಿದ್ರಿಂದ 2016 ಒಂದು ಇಂಡಿಪೆಂಡೆನ್ಸ್ ಡೇ ಏನಂದ್ರೆ ಆಕ್ಚುಲಿ ಈ ಘೋಷಣೆ ಮಾಡ್ತಾರೆ. ಅಂದ್ರೆ
ಟ್ರೈಬಲ್ ನಾಯಕರಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಸುಮಾರು 10 ಮ್ಯೂಸಿಯಂಗಳನ್ನ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವಾಗ 2016 ಹಾಗಾಗಿ ಅದರಡಿಯಲ್ಲಿ ರೀಸೆಂಟ್ ಆಗಿ ಅಂದ್ರೆ ರಾಂಚಿಯಲ್ಲಿ ಸೊ ಟ್ರೈಬಲ್ ಲೀಡರ್ ಒಂದು ಮ್ಯೂಸಿಯಂ ಅನ್ನು ಕೂಡ ಇತ್ತೀಚೆಗೆ ಮೋದಿ ಅವರು ಅನಾವರಣ ಕೂಡ ಗೊಳಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಯಾರಿದು ಬಿರ್ಸಾ ಮುಂಡಾ ಅಂತ ನೋಡ್ತೋಗೋಣ. ಸೊ ಹಾಗಾದ್ರೆ ಈ ಭಗವಾನ್ ಬಿರ್ಸಾ ಮುಂಡಾ ಅಂದ್ರೆ ಯಾರಂತ ನೋಡ್ತೋಗೋಣ. ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಇವರೊಬ್ಬ ಇಂಡಿಯನ್ ಫ್ರೀಡಮ್ ಫೈಟರ್, ಅಂದ್ರೆ ಭಾರತ ಸ್ವತಂತ್ರ ಹೋರಾಟಗಾರರು, ಒಬ್ಬ ರಿಲಿಜಿಯಸ್ ಲೀಡರ್, ಧಾರ್ಮಿಕ ನಾಯಕ ಆಗಿದ್ದ, ಒಬ್ಬ ಜಾನಪದ ಫೋಕ್ ಹೀರೋ ಆಗಿದ್ದ. ಹೌದಾ, ಇವ್ರು ಬಿಲಾಂಗ್ಸ್ ಟು ದ ಮುಂಡಾ ಟ್ರೈಬ್ ಅಂತ ಹೇಳಿದೆ. ಇವರು ಇರುವಂತದ್ದು ಸಾಮಾನ್ಯವಾಗಿ ಛೋಟ್ ನಾಗ್ಪುರ್ ಪ್ಲೇಟುವಲ್ಲಿ ಕಂಡು ಬರ್ತಾರೆ. ಇನ್ನು ಈ ಬಿರ್ಸಾ ಮುಂಡಾ ಇದಾರಲ್ಲ, ಇವರು ಏನಂದ್ರೆ 1875 ನವೆಂಬರ್ 15ಕ್ಕೆ ಜನಿಸ್ತಾರೆ. ಓಕೆನಾ, ಎಲ್ಲಿ ಅಂತಂದ್ರೆ ಇದು ಉಲಿಹಾತ್ ಅಂತ ಬರುತ್ತೆ ಆಕ್ಚುಲಿ, ಬೆಂಗಾಲ್ ಪ್ರೆಸಿಡೆನ್ಸಿ ಅಂತಲ್ಲಿ. ಪ್ರೆಸೆಂಟ್ ಆಗಿ ಏನಂತಂದ್ರೆ ಆಕ್ಚುಲಿ ಅದು ಜಾರ್ಖಂಡ್ ನ ಕುಂತಿ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತದ್ದಾಗಿದೆ. ಅಲ್ಲಿ ಇವರು ಜನಿಸ್ತಾರೆ. ಸೊ ಅದೇ ರೀತಿ ನೋಡಿ, ಇವ್ರು ಆಕ್ಚುಲಿ ಹಿಂದೂ ಧರ್ಮದ ಬಗ್ಗೆ ಸಾಕಷ್ಟು ಒಂದು ವಿಷಯವನ್ನು ಕೂಡ ಅಂದ್ರೆ ಒಂದು ಏನಂತಾರೆ ಬೋಧನೆಗಳನ್ನ ಕೂಡ ಪಾಠವನ್ನು ಕೂಡ ಕೇಳ್ತಾರೆ. ಸೊ ಫ್ರಮ್ ದಿ ಯಾರಂದ್ರೆ ವೈಷ್ಣವ್ ಎನ್ನುವಂತ ಮಂಕ್ ಮುಖಾಂತರ ಸಾಕಷ್ಟು ವಿಷಯಗಳನ್ನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನ ಪಡಿತಾರೆ. ಓಕೆನಾ, ಅದೇ ರೀತಿ ಏನಂದ್ರೆ ಆಕ್ಚುಲಿ ಇವರು ರಾಮಾಯಣವನ್ನು ಕೂಡ ಸ್ಟಡಿ ಮಾಡ್ತಾರೆ. ಅದೇ ರೀತಿ ಮಹಾಭಾರತವನ್ನು ಕೂಡ ಇವರು ಅಂದ್ರೆ ಅಧ್ಯಯನವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಭಗವಾನ್ ಬಿರ್ಸಾ ಮುಂಡಾ ಅಂತ. ಸೊ ಅದೇ ರೀತಿ ನೋಡಿ, ಇವ್ರೇನಂದ್ರೆ ತಮ್ಮದೇ ಅಂತ ಒಂದು ಹೊಸ ಧರ್ಮವನ್ನ ಕ್ರಿಯೇಟ್ ಮಾಡ್ತಾರೆ. ಏನ್ ಮಾಡ್ತಾರೆ, ತಮ್ಮದೇ ಅಂತ ಹೊಸ ಧರ್ಮವನ್ನ ಸೃಷ್ಟಿ ಮಾಡ್ತಾರೆ. ಅದ್ರ ಹೆಸರು ದ ನ್ಯೂ ರಿಲಿಜನ್ ಕಾಲ್ಡ್ ದ ಬಿರಾಸೇಟ್ ಅಂತ ಕರೀತಾರೆ, ಬಿರಾಸೇಟ್ ಅಂತ ಕರೀತೀವಿ. ಓಕೆನಾ, ಬಿರಾಸೇಟ್ ಇಸ್ ದ ನ್ಯೂ ರಿಲಿಜನ್ ಅಂತ ಹೇಳ್ಬೋದು. ಇಟ್ ಈಸ್ ಫೌಂಡೆಡ್ ಬೈ ದಿ ಭಗವಾನ್ ಬಿರ್ಸಾ ಮುಂಡಾ ಅಂತ ಕರೀತಾರೆ. ನೋಡಿ, ಏನು ಈ ಒಂದು ಬಿರ್ಸೈಟ್ ಅನ್ನುವಂತ ಒಂದು ಧರ್ಮ ಇದೆಯಲ್ಲ, ಇಲ್ಲಿ ಏನಂದ್ರೆ ಬರೀ ಏಕ ದೇವರು ಅಂತಿದೆ. ಒಂದೇ ದೇವರನ್ನ ಇವ್ರು ಏನ್ ಮಾಡ್ತಾರೆ, ಸೊ ನಂಬ್ತಾರೆ. ಓನ್ಲಿ ಒನ್ ಗಾಡ್ ಅಂತ ಅಂತಾರೆ. ನಮ್ ದೇಶದಲ್ಲಿ ದೇವನೊಬ್ಬ ನಾಮಹಲ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಹೆಂಗಂದ್ರೆ ನಮ್ಮ ಏನ್ ಹಿಂದೂಗಳಲ್ಲಿ ಹಲವಾರು ಕೋಟೆನಟ್ಲಿ ದೇವರುಗಳಿದೆ. ಬಟ್ ಆದ್ರೆ ಈ ಬಿರ್ಸೈಟ್ ಅನ್ನೋ ಧರ್ಮ ಇದೆಯಲ್ಲ, ಇದು ಬರೀ ಒಂದು ದೇವರನ್ನ ಮಾತ್ರನೇ, ಒಬ್ಬ ದೇವರನ್ನ ಮಾತ್ರನೇ ಇದು ನಂಬಿಕೆ ಇಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಇವ್ರೇನಂದ್ರೆ ನೋಡಿ, ಎನ್ಕರೇಜ್ ದೆಮ್ ಟು ರಿವರ್ಟ್ ದೇರ್ ಒರಿಜಿನಲ್ ರಿಲಿಜಿಯಸ್ ಬಿಲೀಫ್ಸ್ ಅಂತ. ಜೊತೆಗೆ ಆ ಧರ್ಮದ ಹಲವಾರು ನಂಬಿಕೆಗಳನ್ನು ಕೂಡ ಏನ್ ಮಾಡ್ತಾರೆ, ಅದರಲ್ಲಿ ನಂಬಿಕೆಯನ್ನ ಇಟ್ಟಿರುವಂತರಾಗಿರ್ತಾರೆ. ಸೊ ಅದು ಬಿರ್ಸಾ ಮುಂಡಾ ಅಂತ ಹೇಳ್ಬೋದು. ಓಕೆನಾ, ಅದೇ ರೀತಿ ಏನು ಈ ಧರ್ಮಕ್ಕೆ ಆಕ್ಚುಲಿ ಮುಂಡಾ ನೋಡಿ, ಅವರ ಬಿರ್ಸಾ ಮುಂಡಾ ಏನಂದ್ರೆ ಮುಂಡಾ ಟ್ರೈಬ್ಸ್ ಆಗಿದ್ರು. ಅದ್ರ ಜೊತೆಗೆ ಓರಾನ್ ಕಮ್ಯುನಿಟಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಓರಾನ್ ಮತ್ತೆ ಮುಂಡಾ ಕಮ್ಯುನಿಟಿ ಅಂದ್ರೆ ಆಕ್ಚುಲಿ ಈ ಒಂದು ಧರ್ಮಕ್ಕೆ ಜಾಯ್ನ್ ಆಗ್ತಾರೆ. ಓಕೆನಾ, ಸೊ ಹಾಗೆ ಇಲ್ಲಿ ಏನಂದ್ರೆ ಆಕ್ಚುಲಿ ಇದರ ಮುಖ್ಯ ಉದ್ದೇಶ ಕೂಡ ಆಗಿತ್ತು ಏನು ಅಂದ್ರೆ, ಈ ಬ್ರಿಟಿಷ್ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಮತಾಂತರ ಮಾಡ್ತಿದ್ರು, ಅದನ್ನ ಕೂಡ ತಡೆಗಟ್ಟುವಂಥದ್ದು ಕೂಡ ಆಕ್ಚುಲಿ ಈ ಧರ್ಮದ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ, ಅದೇ ರೀತಿ ಥ್ರೋ ರಿಲಿಜನ್ ಮುಂಡಾ ಪ್ರೀಚ್ಡ್ ಎ ಸ್ಟ್ರಾಂಗ್ ಆಂಟಿ ಬ್ರಿಟಿಷ್ ಸೆಂಟಿಮೆಂಟ್ ಅಂತ ನೋಡಿ. ಹೌದಾ, ಅವ್ರು ಏನಂದ್ರೆ ಈ ಧರ್ಮದ ಜೊತೆಗೆ ಏನಂದ್ರೆ ಆಕ್ಚುಲಿ ಅಗೇನೆಸ್ಟ್ ಆಗಿರುವಂತಹ ಬ್ರಿಟಿಷ್ ಸರ್ಕಾರದ ಅಗೇನೆಸ್ಟ್ ಆಗಿ ಕೂಡ ಆಕ್ಚುಲಿ ಅವರು ತಮ್ಮ ಒಂದು ಬೋಧನೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ರು ಅಂತ ಹೇಳ್ಬೋದು. ಸೊ ಹಾಗೆ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ, ನಾವು ಎಲ್ಲರೂ ಕೂಡ ಗುಂಪು ಕೊಟ್ಟುಕೊಂಡಿದ್ರೆ ಆ ಬ್ರಿಟಿಷ್ ರಾಜ್ಯವನ್ನ ತೆಗೆದಾಕ್ಬೇಕು, ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಂತ ಕೂಡ ಸಾಕಷ್ಟು ಹಲವಾರು ವಿಷಯಗಳನ್ನು ಕೂಡ ಆಕ್ಚುಲಿ ಇದರಲ್ಲಿ ಅವರು ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಇವರನ್ನ ಭಗವಾನ್ ಬಿರ್ಸಾ ಮುಂಡಾ ಇದಾರಲ್ಲ, ಇವರನ್ನ ಧರ್ತಿ ಹಬ್ಬ ಅಂತ ಕರೀತಾರೆ ನೋಡಿ. ಇವರನ್ನ ಧರ್ತಿ ಹಬ್ಬ ಅಥವಾ ಫಾದರ್ ಆಫ್ ದಿ ಅರ್ತ್ ಅಂತ ಕರೀತಾರೆ, ಭೂಮಿಯ ತಂದೆ ಅಂತ ಕರಿತೀವಿ. ಯಾರನ್ನ ಇವರ ಫಾಲೋವರ್ಸ್ ಆಗಿರುವಂತ ಏನು ಬಿರ್ಸಾ ಮುಂಡಾ ಅವರ ಒಂದು ಹಿಂಬಾಲಕರಾಗಿರುತ್ತಲ್ಲ, ಅವ್ರು ಆಕ್ಚುಲಿ ಇವರನ್ನ ಬಹಳ ಪ್ರಖ್ಯಾತಿಯಾಗಿ ಅಂತ ಕರೀತಾರೆ, ಧರ್ತಿ ಹಬ್ಬ ಅಥವಾ ಫಾದರ್ ಆಫ್ ದಿ ಅರ್ತ್ ಅನ್ನುವಂತ ಒಂದು ಟೈಟಲ್ ಇಂದ ಅವರನ್ನ ಒಂದು ಸಂಬೋಧನೆ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಓಕೆನಾ, ಇನ್ನು 1900 ಏನಾಗುತ್ತೆ ಅಂದ್ರೆ ಆಕ್ಚುಲಿ ಫೈಟಿಂಗ್ ದ ಬ್ರಿಟಿಷ್ ಅಲಾಂಗ್ ಸೈಡ್ ಇಸ್ ಗೋರಿಲ್ಲಾ ಆರ್ಮಿ, ಮುಂಡಾ ವಾಸ್ ಏನ್ ಮಾಡ್ತಾರೆ ಅಂದ್ರೆ ಅವಾಗ ಅರೆಸ್ಟ್ ಆಗ್ತಾರೆ. ಎಲ್ಲಿ ಜಮ್ಕೋ ಪಾಯಿಪ್ ಅರೆಸ್ಟ್ ಅಲ್ಲಿ ಆಕ್ಚುಲಿ ಚಕ್ರಾಧಾರ್ಪುರ್ ಅಂತ ಬರುತ್ತೆ ಆಕ್ಚುಲಿ ಅಂದ್ರೆ ಅರೆಸ್ಟ್ ಆಗ್ತಾರೆ. ಆಮೇಲೆ ಇವರು 9th ಜೂನ್ಗೆ ಆಕ್ಚುಲಿ ಅಂದ್ರೆ ಸೊ ಕಸ್ಟಡಿಯಲ್ಲಿ ಅವರು ಏನಂದ್ರೆ ಒಂದು ಪ್ರಾಣವನ್ನ ಬಿಡ್ತಾರೆ ಅಂತ ಹೇಳ್ಬೋದು ಭಗವಾನ್ ಬಿರ್ಸಾ ಮುಂಡಾ ಅವರು. ಓಕೆ, ಎಸ್. ಸೊ ಹಾಗೆ ಇನ್ನು ಮುಂಡಾ ರೆಬೆಲಿಯನ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇದೊಂದು ಟ್ರೈಬಲ್ ಮೂವ್ಮೆಂಟ್ ಆಗಿದೆ. ಹೌದಾ, ಈ ಮುಂಡಾ ರೆಬೆಲಿಯನ್ ಇದೆಯಲ್ಲ, ಇದೊಂದು ಬುಡಕಟ್ಟು ಜನಾಂಗಗಳ ಒಂದು ಚಳವಳಿ ಆಗಿದೆ ಅಂತ ಹೇಳ್ಬೋದು. ಇದನ್ನ ಲೆಡ್ ಬೈ ದಿ ಬಿರ್ಸಾ ಮುಂಡಾ ಆಗಿದೆ ಅಂತ ಹೇಳ್ತಾರೆ. ಓಕೆನಾ, ಸೊ ಹಾಗಾಗಿ ಈ ಮುಂಡಾ ರೆಬೆಲಿಯನ್ ಅಥವಾ ಮುಂಡಾ ಒಂದು ಚಳವಳಿಯ ಅಥವಾ ಒಂದು ಕ್ರಾಂತಿಯ ಮುಖ್ಯ ಉದ್ದೇಶ ಏನಂತಂದ್ರೆ ಆಕ್ಚುಲಿ ಬ್ರಿಟಿಷ್ ರಾಜ್ಯವನ್ನ ವಿರೋಧ ಪಡಿಸುವಂತದ್ದು ಈ ಒಂದು ಚಳವಳಿಯ ಅಥವಾ ಒಂದು ಸತ್ಯಾಗ್ರಹದ ಮುಖ್ಯ ಉದ್ದೇಶವಾಗಿತ್ತು. ಜೊತೆಗೆ ಈ ಮೂವ್ಮೆಂಟ್ ಅನ್ನು ಏನಂತ ಕರೀತಾರೆ ಅಂದ್ರೆ ಉಲ್ ಗುಲಾನ್ ಅಂತ ಕರೀತಾರೆ. ಗೊತ್ತಿರಲಿ, ಈ ಮುಂಡಾ ರೆಬೆಲಿಯನ್ ಇಸ್ ಆಲ್ಸೋ ರೆಫರ್ಡ್ ಆಸ್ ದ ಉಲ್ ಗುಲಾನ್ ಅಂತ ಕರೀತಾರೆ, ಅಥವಾ ದ ಗ್ರೇಟ್ ಟುಮುಲ್ಟ್ ಅಂತ ಕೂಡ ಕರೀತಾರೆ, ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೋದಾ ಹಾಗಾಗಿ ಈ ಮುಂಡಾ ರೆಬೆಲಿಯನ್ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಬ್ರಿಟಿಷ್ ರಾಜ್ಯವನ್ನ ತೆಗೆದಾಕಿ ನಮ್ದೇ ಅಂತ ಒಂದು ಮುಂಡಾ ರಾಜ್ಯವನ್ನು ಸ್ಥಾಪಿಸಬೇಕನ್ನೋದು ಈ ಒಂದು ಕ್ರಾಂತಿಯ ಒಂದು ಮುಖ್ಯ ಉದ್ದೇಶ ಆಗಿತ್ತು ಅಂತ ನಾವು ಹೇಳ್ಬೋದು. ಓಕೆನಾ, ಸೊ ಅದೇ ರೀತಿ ನೋಡಿ, ಏನ್ ಬ್ರಿಟಿಷ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಬಹಳಷ್ಟು ಜನರನ್ನ
ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾ ಅಂದ್ರೆ ಏನು ಮಿಷನರಿಗಳಿದ್ವಲ್ಲ ಅವ್ರು ಏನ್ ಮಾಡ್ತಿದ್ರು, ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಿದ್ರು. ಜೊತೆಗೆ ಈ ಟ್ರೈಬಲ್ ಗಳ ಒಂದು ಸಂಪ್ರದಾಯವನ್ನ, ಅವರ ಒಂದು ಭಾಷೆಯನ್ನ ಏನಂದ್ರೆ ಆಕ್ಚುಲಿ ಅವರು ಅಷ್ಟು ಅಂದ್ರೆ ತುಂಬಾ ಅಪೋಸ್ ಮಾಡ್ತಾ ಇದ್ರು ಬ್ರಿಟಿಷರ್ಸ್. ಹೌದಾ, ಅದನ್ನ ಏನಂತ ಕರೀತಾರೆ ಆಕ್ಚುಲಿ ಡೆಸ್ಟ್ರಾಯ್ ದ ಡಿಕ್ಯೂಸ್ ಅಂತ ಕರೀತಾರೆ ಆಕ್ಚುಲಿ ಭಾಷೆಯಲ್ಲಿ. ಡಿಕ್ಯೂಸ್ ಅಂದ್ರೆ ಔಟ್ ಸೈಡ್ ಅಂತ, ಅಂದ್ರೆ ಹೊರಗಿನವರು ಆಗಿರ್ಬೋದು. ಹೊರಗಿನವರು ಅಂದ್ರೆ ಅದು ಬ್ರಿಟಿಷರ್ ಆಗಿರ್ಬೋದು, ಮನಿ ಲ್ಯಾಂಡರ್ಸ್ ಆಗಿರ್ಬೋದು, ಆಮೇಲೆ ಟ್ರೇಡರ್ಸ್ ಆಗಿರ್ಬೋದು, ಜಮೀನ್ದಾರ್ಸ್ ಆಗಿರ್ಬೋದು, ಇವರನ್ನ ಡಿಕ್ಯೂಸ್ ಅಂತ ಕರೀತಾರೆ ಆ ಒಂದು ಲೋಕಲ್ ರೀಸನ್ ಅಲ್ಲಿ. ಓಕೆನಾ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ ಆಕ್ಚುಲಿ ನಮ್ಮ ಮುಂಡಾ ಒಂದು ಏನು ಟ್ರೈಬಲ್ ಗಳಿಗೆ ಸಾಕಷ್ಟು ಕಷ್ಟ ಉಂಟು ಮಾಡ್ತಿದ್ದಾರೆ ಡಿಕ್ಯೂಸ್ ಗಳು. ಹಾಗಾಗಿ ಅವರನ್ನು ನಾವು ತೆಗೆದುಹಾಕ್ಬೇಕನ್ನೋದು ಈ ಒಂದು ಸತ್ಯಾಗ್ರಹದ ಮುಖ್ಯ ಉದ್ದೇಶ ಕೂಡ ಆಗಿತ್ತು ಅಂತ ಹೇಳ್ಬೋದು. ಅಂದ್ರೆ ನೋಡಿ, ದ ಬಿರ್ಸಾ ಅಂಡ್ ಹಿಸ್ ರೆಬಲಿಯನ್ಸ್ ಸ್ಟಾರ್ಟೆಡ್ ಅಟ್ಯಾಕ್ ಬೈ ದ ಸಿಂಬಲ್ಸ್ ಔಟ್ಸೈಡ್ ಫ್ರಮ್ ಔಟ್ಸೈಡ್ ಲೈಕ್ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಚರ್ಚಸ್ ಆಗಿರ್ಬೋದು. ಹೌದಾ. ಸೊ ಹಾಗಾಗಿ ಜಮೀನ್ದಾರ್ಸ್ ಮೇಲ್ಗಡೆ ಅಟ್ಯಾಕ್ ಮಾಡ್ಕೊಂಡು ಏನ್ ಮಾಡ್ತಾರೆ, ತಮ್ಮ ಒಂದು ಮುಂಡಾ ರೆಬಲಿಯನ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆನಾ. ಸೊ ಆಗ್ಲೇ ಏನಂದ್ರೆ ಈ ಬಿರ್ಸಾ ಮುಂಡಾ ಇದಾರಲ್ಲ, ಇವರನ್ನ ಮಾರ್ಚ್ 1900 ಅರೆಸ್ಟ್ ಮಾಡ್ತಾರೆ. ಸೊ ಇವರು ಕೂಡ ಒಬ್ಬ ಟ್ರೈಬಲ್ ಏನಂದ್ರೆ ಗೋರಿಲ್ಲಾ ವಾರ್ಫೇರ್ ಮುಖಾಂತರ ಆಕ್ಚುಲಿ ಆ ಚಕ್ರಾಪುರ ಜಾರ್ಖಂಡ್ ಇರುವಂತ ಚಕ್ರಾಧಾರ್ಪುರ ಇದೆಯಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಓಕೆನಾ. ಇವರು ತುಂಬಾ ಚಿಕ್ಕ ಏಜ್ ಅಲ್ಲಿ ಡೆತ್ ಆಗ್ತಾರೆ. ಅಂದ್ರೆ ಬರೀ ಇವರು 25 ವರ್ಷಕ್ಕೆ ಏನಂದ್ರೆ ಅವರು ಒಂದಿನಾಗುತ್ತೆ ಡೆತ್ ಅನ್ನ ಆಗ್ತಾರೆ, ಸಾವನ್ನ ಆಗ್ತಾರೆ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಕಾಲ್ ದ ಸೊ ಏನಂತ ಕರಿಬಹುದು, ಮುಂಡಾ ರೆಬೆಲಿಯನ್ ಅಂತ ಕರಿಬಹುದು. ಓಕೆ, ಎಸ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಇದ್ರ ಔಟ್ಕಮ್ಸ್ ನೋಡ್ತಾ ಹೋಗೋಣ ಆಕ್ಚುಲಿ. ಹಾಗಾದ್ರೆ ಈ ಮುಂಡಾ ರೆಬೆಲಿಯನ್ ಬಂದಿರುವಂತ ನಮಗೆ ಏನ್ ಔಟ್ಕಮ್ಸ್ ಏನ್ ಬಂತಂದ್ರೆ ಆಕ್ಚುಲಿ ನೋಡಿ, ಏನ್ ಮಾಡ್ತಂದ್ರೆ ಆಕ್ಚುಲಿ ಬ್ರಿಟಿಷರು ಇವರ ಒಂದು ಈ ಒಂದು ಸೈನ್ಯದ ಒಂದು ಏನಂದ್ರೆ ಆರ್ಭಟಕ್ಕೆ ಸೋತ್ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಒಂದು ಹಿಂಜರಿಕೆಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಶೇಷವಂತ ಆಕ್ಟ್ ತರ್ತಾರೆ. ಅದು ದ ಚೋಟ್ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಇಂದ 1908 ಅಂತ ಕರೀತಾರೆ. ಅವ್ರಿಗೋಸ್ಕರ ಒಂದು ವಿಶೇಷ ಒಂದು ಕಾಯ್ದೆನ ತರ್ತಾರೆ ಬ್ರಿಟಿಷ್ ಗವರ್ಮೆಂಟ್. ಅದು ದ ಚೋಟ್ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಆಫ್ ದಿ 1908 ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಆಕ್ಚುಲಿ ಪ್ರೊಹಿಬಿಟ್ ಮಾಡುತ್ತೆ ಮತ್ತೆ ಟ್ರಾನ್ಸ್ಫರ್ ಆಫ್ ದಿ ಟ್ರೈಬಲ್ ಲ್ಯಾಂಡ್ ಟು ದ ನಾನ್ ಟ್ರೈಬಲ್ಸ್ ಅಂತ. ಅಂದ್ರೆ ಏನು ಆ ಒಂದು ಚೋಟ್ನಾಗ್ಪುರ್ ಪ್ಯಾಟೆಯಲ್ಲಿ ಇರುವಂತ ಏನು ಟ್ರೈಬಲ್ಸ್ ನ ಒಂದು ಪ್ರಾಪರ್ಟಿ ಇದೆಯಲ್ಲ, ಲ್ಯಾಂಡ್ ಇದೆಯಲ್ಲ, ಅದನ್ನ ಯಾವುದೇ ಕಾರಣ ಕೂಡ ಅದರ್ ನಾನ್ ಟ್ರೈಬಲ್ ಪರ್ಸನ್ ಗಳಿಗೆ ಒಂದು ಸೇಲ್ ಮಾಡಕ್ಕೆ, ಇಲ್ಲಿ ಆಕ್ಚುಲಿ ಟ್ರಾನ್ಸ್ಫರ್ ಮಾಡಕ್ಕೆ ಅವಕಾಶ ಕೊಡಂಗಿಲ್ಲ. ಒಂಥರ ದಟ್ ಇಸ್ ಕಾಲ್ಡ್ ದ ಚೋಟನಾಗ್ಪುರ್ ಟೆನೆನ್ಸಿ ಆಕ್ಟ್ ಆಫ್ ದಿ 1908 ಅಂತ ಕರಿತೀವಿ. ಓಕೆನಾ. ಅದೇ ರೀತಿ ಆಕ್ಚುಲಿ ಈ ಮುಂಡಾ ರೆಬೆಲಿಯನ್ ಇಂದ ಬ್ರಿಟಿಷರು ಕೂಡ ಹಲವಾರು ಪಾಠಗಳನ್ನ ಕಲಿತಾರೆ. ಅಂದ್ರೆ ದರ್ ಇಸ್ ನಾಟ್ ಟು ಇಂಟರ್ಫಿಯರ್ ವಿತ್ ದ ಫೇತ್ ಅಂಡ್ ಬಿಲೀಫ್ಸ್ ಆಫ್ ದ ಟ್ರೈಬಲ್ಸ್ ಇನ್ ಇಂಡಿಯಾ ಅಂತ ಕರೀತಾರೆ. ಹೌದಾ. ಹಾಗಾಗಿ ನಾವು ಮುಂದೆ ಯಾವತ್ತು ಕೂಡ ಯಾವುದೇ ಒಂದು ಬುಡಕಟ್ಟು ಜನಾಂಗಗಳ ಒಂದು ನಂಬಿಕೆ ಆಗಿರ್ಬೋದು, ಅದ ಒಂದು ಫೇತ್ ಬಿಲೀಫ್ ಆಗಿರ್ಬೋದು, ಅದರಲ್ಲಿ ಯಾವುದೇ ಕಾರಣ ಕೂಡ ಇಂಟರ್ಫಿಯರ್ ಆಗೋದು ಬೇಡ ಅಂತ ಅನ್ನೋದು ಕೂಡ ಒಂದು ಡಿಸಿಷನ್ ತೊಗೊಳ್ತಾರೆ. ಓಕೆನಾ. ಅದೇ ರೀತಿ ದ ಲ್ಯಾನಿಯಂಟ್ ಆಟಿಟ್ಯೂಡ್ ಟುವರ್ಡ್ಸ್ ದ ಟ್ರೈಬಲ್ಸ್ ಅಂತ, ಅಂದ್ರೆ ಏನು ಈ ಟ್ರೈಬಲ್ಸ್ ಇದಾರಲ್ಲ ಅವ್ರ ಮೇಲ್ಗಡೆ ಪಾಪ ನಾವು ಎಕ್ಸ್ಪ್ಲೋಟೇಷನ್ ಅಂದ್ರೆ ಶೋಷಣೆ ಮಾಡದೆ ಅವ್ರೇನಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಒಂದು ಸಹನೆಯಿಂದ ನಡ್ಕೊಳ್ಳುವಂತದ್ದು ಒಂದು ಪ್ರಯತ್ನವನ್ನು ಕೂಡ ಆಕ್ಚುಲಿ ಈ ಒಂದು ಮುಂಡಾ ರೆಬೆಲಿಯನ್ ಇಂದ ಬ್ರಿಟಿಷರು ಕಲಿಯುವಂತ ಒಂದು ಪಾಠ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒನ್ ಮೋರ್ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿರೋದು, ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ರೆ ಅದನ್ನ ಪೋಷಣ್ ಜ್ಞಾನ್ ಅಂತ ಕರೀತಾರೆ. ಓಕೆ, ಪೋಷಣ್ ಜ್ಞಾನ್ ಅಂತ ರೀಸೆಂಟ್ ಆಗಿ ಒಂದು ಹೊಸ ಯೋಜನೆಯನ್ನ ಅಥವಾ ಒಂದು ಹೊಸ ಪೋರ್ಟಲ್ ಅನ್ನ ಲಾಂಚ್ ಮಾಡ್ತಾರೆ. ಅದ್ರ ಹೆಸರು ಪೋಷಣ್ ಜ್ಞಾನ್ ಅಥವಾ ಪೋಷಣ್ ಜ್ಞಾನ್ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್. ಸೊ ನೋಡಿ, ಏನಂದ್ರೆ ಆಕ್ಚುಲಿ ಇದು ಆರೋಗ್ಯ ಮತ್ತು ಪೋಷಣೆಯ ಮಾಹಿತಿಯನ್ನ ಇಡೀ ದೇಶಕ್ಕೆ ಒಂದು ಏನಂತಾರೆ ನೀಡುವಂತ, ದೇಶಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡುವಂತದ್ದು. ಹೌದಾ. ಸೊ ಆರೋಗ್ಯ ಮತ್ತೆ ಪೋಷಣೆ ಮಾಹಿತಿಯನ್ನ ಇಡೀ ದೇಶದಂತ ನೀಡೋಕೆ ಏನಂದ್ರೆ ಆಕ್ಚುಲಿ ಈ ಒಂದು ರಾಷ್ಟ್ರೀಯ ಡಿಜಿಟಲ್ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಯಾರು ಲಾಂಚ್ ಮಾಡ್ತಾರೆ ಅಂದ್ರೆ, ಲಾಂಚ್ ಮಾಡಿರುವಂತದ್ದು ಏನಂದ್ರೆ ನೀತಿ ಆಯೋಗ್ ಇದೆ, ಬಿಲ್ ಅಂಡ್ ಮೆಲಿಂಡಾ ಫೌಂಡೇಶನ್ ಇದೆ, ಅದೇ ರೀತಿ ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಬಿಹೇವಿಯರ್ ಚೇಂಜ್ ಅಂತಿದೆ, ಅದೇ ರೀತಿ ಅಶೋಕ ಯೂನಿವರ್ಸಿಟಿ ಇದೆ. ಅಂದ್ರೆ ಈ ಎಲ್ಲಾ ಸಂಸ್ಥೆಗಳು ಏನಂದ್ರೆ ಆಕ್ಚುಲಿ ಒಂದು ಸಹಭಾಗಿತ್ವದಲ್ಲಿ ಅಥವಾ ಕೋಆಪರೇಷನ್ ಮುಖಾಂತರ ಏನ್ ಮಾಡ್ತಾರೆ, ಆರೋಗ್ಯ ಮತ್ತು ಪೋಷಣೆ ಕುರಿತಾಗಿರುವಂತಹ ಒಂದು ರಾಷ್ಟ್ರೀಯ ಡಿಜಿಟಲ್ ಫಂಡ್ ಆಗಿರುವಂತಹ ಒಂದು ಪೋಷಣ್ ಜ್ಞಾನ್ ಅನ್ನ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಹೇಳ್ಬಹುದು. ಅದೇ ರೀತಿ ಆಕ್ಚುಲಿ ಏನ್ ಈ ಪೋಷಣ್ ಜ್ಞಾನ್ ಅಂತ ಒಂದು ಪೋರ್ಟಲ್ ಅಥವಾ ಡಿಜಿಟಲ್ ನಿಧಿ ಇದೆಯಲ್ಲ, ಇಲ್ಲಿ ಏನಂದ್ರೆ ಹಲವಾರು ಭಾಷೆಗಳ ಮುಖಾಂತರ ಕೂಡ ನಮ್ಗೆ ಆರೋಗ್ಯ ಮತ್ತು ಪೋಷಣೆ ಸಂಬಂಧಪಟ್ಟಂತೆ ಮಾಹಿತಿ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ಕೂಡ ನಮಗೆ ಅಂದ್ರೆ ಲೋಕಲ್ ಭಾಷೆಗಳಲ್ಲಿ ಕೂಡ ದೊರೆಯುತ್ತೆ. ಜೊತೆಗೆ ಅದರಲ್ಲಿರುವಂತಹ ಆರೋಗ್ಯದ ಪ್ರಕಾರಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಮತ್ತೆ ಗುರಿ ಬಳಕೆದಾರರಾಗಿರ್ಬೋದು, ಮತ್ತೆ ಮೂಲಗಳಲ್ಲಿ ಆರೋಗ್ಯ, ಜೊತೆಗೆ ಪೋಷಣೆಯ ಸುಮಾರು 14 ವಿಷಯಾಧಾರಿತ ಕ್ಷೇತ್ರಗಳು ಕೂಡ ಆಕ್ಚುಲಿ ಒಂದು ಸಂವಹನ ಸಾಮಗ್ರಿಗಳನ್ನ ಕೂಡ ಅಂದ್ರೆ ಅನ್ವಯಿಸ್ಕೊಳ್ಳಕ್ಕೆ ಏನಾಗುತ್ತೆ ಆಕ್ಚುಲಿ ಈ ನ್ಯೂಟ್ರಿಷನಲ್ ಜ್ಞಾನ ಡಿಜಿಟಲ್ ಕೋಶವನ್ನು ಕೂಡ ಆಕ್ಚುಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ಮೆನ್ಷನ್ ಮಾಡಿರುವಂತಾಗಿದೆ. ಹೌದಾ. ನ್ಯೂಟ್ರಿಷನ್ ಜ್ಞಾನ ಡಿಜಿಟಲ್ ಕೋಶ ಅಂತ ಕರೀತಾರೆ. ಅದೇ ರೀತಿ ಈ ಪೋಷಣ್
ಜ್ಞಾನ್ ಡಿಜಿಟಲ್ ಕೋಶ ಇದೆಯಲ್ಲ, ಇದೊಂದೇನಂದ್ರೆ ಸಂಪನ್ಮೂಲ ಆಕ್ಚುಲಿ ಪರಿಕಲ್ಪಲಾಗಿರುವಂತಾಗಿದೆ. ಇದು ಹಲವಾರು ಭಾಷೆಗಳಲ್ಲಿ ಮತ್ತೆ ಹಲವಾರು ಪ್ರಕಾರಗಳು ಅಂದ್ರೆ ಇದು ಇಡೀ ದೇಶದಂತ ಜನರಿಗೆ ಒಂದು ಮಾಹಿತಿಯನ್ನು ಕೊಡುವಂತದ್ದು ಈ ಒಂದು ಪೋಷಣ್ ಜ್ಞಾನ ಅನ್ನುವಂತ ಒಂದು ಪೋರ್ಟಲ್ ಅಥವಾ ಒಂದು ಇದರ ಒಂದು ಉದ್ದೇಶ ಅಂತ ನಾವು ಹೇಳ್ಬೋದು. ರೈಟ್. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಹೌದಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಇದನ್ನ ಶಾಂಘೈ ಸಹಕಾರ ಸಂಘಟನೆ ಏನಂತಂದ್ರೆ ಆಕ್ಚುಲಿ ಒಂದು ಇತ್ತೀಚೆಗೆ ಒಂದೇನಂದ್ರೆ ಗವರ್ಮೆಂಟ್ ಲೀಡರ್ಸ್ ಮೀಟಿಂಗ್ ಆಯ್ತು. ಆ ಕಾರಣಕ್ಕಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ನ್ಯೂಸ್ ಅಲ್ಲಿ ಇದೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಇದನ್ನ ಶಾರ್ಟ್ ಕಟ್ ಆಗಿ SCO ಅಂತ ಕರೀತಾರೆ. ಅದರ ಬಗ್ಗೆ ನೋಡ್ತಾ ಹೋಗೋಣ. ರೈಟ್. ಎಸ್, ಯಾಕೆ ಈ ಟಾಪಿಕ್ ನ್ಯೂಸ್ ಅಲ್ಲಿ ಅಂದ್ರೆ ರೀಸೆಂಟ್ ಏನಾಗಿದೆ ಆಕ್ಚುಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗುತ್ತೆ ಆಕ್ಚುಲಿ ಎಲ್ಲಾ ಒಂದು ರಾಜ್ಯಗಳ ಮುಖ್ಯಸ್ಥರ ಒಂದು 20ನೇ ಒಂದು ಸಭೆ ಅಂದ್ರೆ ಮೀಟಿಂಗ್ ಅನ್ನ ಮಾಡಲಿ. 20ನೇ ಒಂದು 20th ಮೀಟಿಂಗ್ ಆಯ್ತು. ಇಲ್ಲಿ ಏನಂದ್ರೆ ಆಕ್ಚುಲಿ ಏನ್ ಮಾಡುತ್ತೆ ಭಾರತ, ಸೊ ಚೀನಾ ಮತ್ತೆ ಒಂದು ಪಾಕಿಸ್ತಾನದ ನಡೆಯನ್ನ ಇಲ್ಲಿ ಆಕ್ಚುಲಿ ವಿರೋಧ ಮಾಡುತ್ತೆ. ಅಂದ್ರೆ ಏನು ದ್ವಿಪಕ್ಷೀಯ ವಿಷಯಗಳ ಪ್ರಸ್ತಾವಿಸಕ್ಕೆ ಆಕ್ಚುಲಿ ಅಂದ್ರೆ ಏನ್ ಮಾಡುತ್ತೆ ಭಾರತ ಇದರ ವಿರುದ್ಧವಾಗಿ ಮಾತಾಡುತ್ತೆ. ಹಾಗಾಗಿ ಇದರ ಒಂದು ಟಾಪಿಕ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಜೊತೆಗೆ ಈ ಚೀನಾ ಮತ್ತೆ ಪಾಕಿಸ್ತಾನ ಇದೆಯಲ್ಲ, ಇವುಗಳು ಉದ್ದೇಶಪೂರ್ವಕವಾಗಿ ಏನ್ ಮಾಡ್ತಾ ಇದೆ ಆಕ್ಚುಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘೈ ಸಹಕಾರ ಸಂಘಟನೆ ಏನ್ ಮಾಡುತ್ತದೆ ಆಕ್ಚುಲಿ ಇಲ್ಲಿ ಎಲ್ಲೊಂದ್ ಕಡೆ ಅದರ ಒಂದು ತತ್ವಗಳನ್ನ ಉದ್ದೇಶಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನೀವು ಇಬ್ರು ಕುಡ್ಕೊಂಡು ಅಂತೇನಂದ್ರೆ ಆಕ್ಚುಲಿ ಭಾರತ ಏನ್ ಮಾಡಿದೆ ಅವೆರಡು ದೇಶಗಳನ್ನ ಖಂಡಿಸಿದೆ. ಹಾಗಾಗಿ ಈ ಒಂದು ಟಾಪಿಕ್ ನ್ಯೂಸ್ ಅಲ್ಲಿ ಇದೆ, ದಟ್ ಈಸ್ ಕಾಲ್ಡ್ ದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಥವಾ ಶಾಂಘೈ ಸಹಕಾರ ಸಂಘಟನೆ ಅಂತ ಕರೀತಾರೆ. ಸೌದಾ. ಸೊ ಹಾಗಾದ್ರೆ ಏನಿದು SCO ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಶಾಂಘೈ ಸಹಕಾರ ಸಂಘಟನೆ ಬಗ್ಗೆ ನೋಡ್ತಾ ಹೋದ್ರೆ ಆಕ್ಚುಲಿ ಇದೊಂದು ಏನಾಗಿದೆ ಶಾಶ್ವತ ಅಂತರ ಸರಕಾರಿ ಅಂತಾರಾಷ್ಟ್ರೀಯ ಸಂಘಟನೆಯಾಗಿದೆ. ಅಂದ್ರೆ ಇದೊಂದು ಪರ್ಮನೆಂಟ್ ಆಗಿರುವಂತ ಇಂಟರ್ ಗವರ್ನಮೆಂಟಲ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಗಿ ಕೆಲಸ ಮಾಡ್ತಾ ಇದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕರೀತಾರೆ. ಓಕೆ, ಇನ್ನು ಇದು ರಚನೆ ಆಗಿದೆ ಸ್ಟಾರ್ಟ್ ಆಗಿದೆ ಯಾವಾಗಪ್ಪ ಅಂತಂದ್ರೆ ಆಕ್ಚುಲಿ 15 ಜೂನ್ 2001 ಆಕ್ಚುಲಿ ಈ ಒಂದು ಶಾಂಘೈ ಏನ್ ಮಾಡ್ತಾರೆ, ಶಾಂಘೈದಲ್ಲಿ ಏನಾಗುತ್ತೆ ಕಜಕಿಸ್ತಾನ್, ಆಮೇಲೆ ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್ ಮಾಡ್ತಾರೆ ಆಕ್ಚುಲಿ ಈ 5 ದೇಶಗಳು ಕೂಡ್ಕೊಂಡು ಆಕ್ಚುಲಿ ಈ ಒಂದು ಸಂಘಟನೆ ಬಗ್ಗೆ ಘೋಷಣೆಯನ್ನ ಮಾಡ್ತಾರೆ. ಹೌದಾ. ಇನ್ನು 2002 ಏನಾಗುತ್ತೆ ಅಂದ್ರೆ ಆಕ್ಚುಲಿ ಸೇಂಟ್ ಬಿಡಲ್ ನಡೆದಂತ SCO ಮುಖ್ಯಸ್ಥರ ಸಭೆಯಲ್ಲಿ ಏನಾಗುತ್ತೆ ಅಲ್ಲಿ ಸೊ ಈ ಒಂದು ಚಾರ್ಟರ್ಗೆ ಸಹಿ ಹಾಕ್ತಾರೆ. ಸೊ ಇದು ಜಾರಿಗೆ ಬಂದ ಯಾವಾಗಪ್ಪ ಅಂತಂದ್ರೆ ಸೊ 19th ಸೆಪ್ಟೆಂಬರ್ 2003 ಏನಾಗ್ತದೆ ಆಕ್ಚುಲಿ ಇದು ಇಡೀ ದೇಶ ಇದು ಅಂದ್ರೆ ಈ ಒಂದು ಸಂಸ್ಥೆ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಮೊದಲು ಏನಂತಂದ್ರೆ ಇದು ಬರೀ ಶಾಂಘೈ 5 ಅಂತ ಕರಿತೀರಿ ಹೆಸರು ಆಕ್ಚುಲಿ. ಈಗ ಏನಿದೆ ಪ್ರೆಸೆಂಟ್ ಆಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಇದಕ್ಕಿಂತ ಮುಂಚೆ ಏನೈತೆ ಅಕ್ಷರದನ್ನ ಶಾಂಘೈ ಪಾಯ್ ಅಂತ ಕರಿತಿದ್ರು. ಹೌದಾ. ಸೊ ಹಾಗಾಗಿ ಇದರಲ್ಲಿ ಬಳಸುವಂತ ಭಾಷೆ ಏನು SCO ಅನ್ನುವಂತ ಒಂದು ಸಂಸ್ಥೆಯಲ್ಲಿ ಬಳಸುವಂತ ಭಾಷೆಗಳು ಯಾವ್ದಪ್ಪ ಅಂತಂದ್ರೆ ಆಕ್ಚುಲಿ ರಷ್ಯನ್ ಭಾಷೆ ಬಳಸ್ತಾರೆ. ಅದೇ ರೀತಿ ಚೈನೀಸ್ ಭಾಷೆಗಳನ್ನ ಕೂಡ ಬಳಸ್ಕೊಳ್ಳಕ್ಕೆ ಅವರಿಗೆ ಅವಕಾಶವನ್ನ ನೀಡಿರುವಂತದ್ದು ನಾವು. ರೈಟ್. ಸೊ ಹಾಗಾದ್ರೆ ನಾನು ಆಗಲೇ ಹೇಳ್ತಿದ್ದೆ ಆಕ್ಚುಲಿ ಇದೇನಂದ್ರೆ ಮೊದ್ಲೇನಾಗಿತ್ತು ಶಾಂಘೈ 5 ಆಗಿತ್ತು. 5 ಅಂದ್ರೆ ಯಾವ್ದು ಬರುತ್ತೆ ಇಲ್ಲಿ, ಇದರಲ್ಲಿ ಕಜಕಿಸ್ತಾನ್ ಇತ್ತು, ಚೀನಾ ಇತ್ತು, ಕಿರ್ಗಿಸ್ತಾನ್ ಇತ್ತು, ರಷ್ಯಾ ಇತ್ತು, ಆಮೇಲೆ ತಜಿಕಿಸ್ತಾನ್ ಇತ್ತಲ್ಲ. ಸೊ ಇವುಗಳನ್ನ ನಾವು ಶಾಂಘೈ 5 ಸಂಘಟನೆ ಅಂತ ಕರಿತಿದ್ರು. ಆಮೇಲೆ ಏನಾಗುತ್ತೆ ಆಕ್ಚುಲಿ ಇದಕ್ಕೆ 2001 ಏನಾಗುತ್ತೆ ಅಂದ್ರೆ ಇವನ್ ಉಜ್ಬೇಕಿಸ್ತಾನ್ ಕೂಡ ಜಾಯ್ನ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಈ ಶಾಂಘೈ 5 ಹೆಸರನ್ನ ಏನ್ ಮಾಡ್ತಾರೆ ಅಂದ್ರೆ ಶಾಂಘೈ ಸಹಕಾರ ಸಂಸ್ಥೆ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿ ತಮ್ಮ ಒಂದು ಹೆಸರನ್ನ ಇಲ್ಲಿ ಮರುನಾಮಕರಣ ಮಾಡ್ತಾರೆ. ಓಕೆನಾ. ಇನ್ನು 2017 ಏನಾಗುತ್ತೆ ಸೊ ಅಸ್ಥಾನಾ ಸಮಿತಿಯಲ್ಲಿ ಓಕೆ ಏನಾಗುತ್ತೆ ಸೊ 2017 ಆಗುತ್ತೆ ಅಂದ್ರೆ ಅಸ್ಥಾನಾ ಸಮಿತಿಯಲ್ಲಿ ಆಗುತ್ತೆ. ಈವನ್ ಭಾರತ ಮತ್ತೆ ಪಾಕಿಸ್ತಾನ ಕೂಡ ಆಕ್ಚುಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗೆ ಮೆಂಬರ್ ಕಂಟ್ರಿಗಳಾಗಿ ಜಾಯಿನ್ ಆಗ್ತವೆ. 2017 ಅಸ್ಥಾನಾ ಸಮಿಟ್ ಅಲ್ಲಿ ಅದು ಭಾರತ ಮತ್ತೆ ಪಾಕಿಸ್ತಾನ ಕೂಡ ಸೊ SCO ಅಲ್ಲಿ ಮೆಂಬರ್ ಸ್ಟೇಟ್ ಆಗಿರುವಂತದ್ದು ಪ್ರೆಸೆಂಟ್ ಆಗಿ ನಾವು ಕಾಣುವಂತದ್ದಾಗಿದೆ. ಓಕೆ. ಎಸ್. ಸೊ ಹಾಗಾಗಿ ಇದರಲ್ಲಿ ಪ್ರೆಸೆಂಟ್ ಆಗಿ ಎಷ್ಟಂದ್ರೆ ಟೋಟಲ್ ಆಗಿ ಈಗ ಇಲ್ಲಿವರೆಗೆ 8 ಜನ ಮೆಂಬರ್ಸ್ ಗಳಿದ್ದಾರೆ. ಸೊ ಅದರಲ್ಲಿ ಚೀನಾ ಇದೆ, ಕಜಕಿಸ್ತಾನ್ ಇದೆ, ಕಿರ್ಗಿಸ್ತಾನ್ ಇದೆ, ರಷ್ಯಾ ಇದೆ, ತಜಿಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ, ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ. ಓಕೆ. ಸೊ ಹಾಗಾಗಿ ಪ್ರಸ್ತುತವಾಗಿ SCO ಏನಂತಂದ್ರೆ 8 ದೇಶಗಳು ಆ ಒಂದು ಮೆಂಬರ್ ಕಂಟ್ರಿಗಳಾಗಿ ಕಾರ್ಯವನ್ನ ನಿರ್ವಹಿಸ್ತದೆ ಅಂತ ಹೇಳ್ಬೋದು ಲಾಸ್ಟ್. ಓಕೆ. ಸೊ ಹಾಗಾಗಿ ಭಾರತ ಕೂಡ ಇದರಲ್ಲಿ ಮೆಂಬರ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ರೈಟ್. ಸೊ ಹಾಗಾದ್ರೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಒಂದು ಗೋಲ್ಸ್ ಗಳೇನು, ಗುರಿಗಳೇನಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ಏನು 8 ದೇಶಗಳಿದೆಯಲ್ಲ ಈ ರಾಷ್ಟ್ರಗಳ ಮಧ್ಯೆ ಅಂತಂದ್ರೆ ಆಕ್ಚುಲಿ ಪರಸ್ಪರ ನಂಬಿಕೆ ಆಮೇಲೆ ಸದ್ಭಾವನೆಯನ್ನ ಬಲಪಡಿಸುವಂತದ್ದು ಕೂಡ ಈ ಒಂದು ಸಂಘಟನೆಯ ಅಥವಾ ಇವರ ಒಂದು ಮುಖ್ಯ ಉದ್ದೇಶ ಅಂತ ಇರಬಹುದು. ಅದೇ ರೀತಿ ಇಲ್ಲಿ ರಾಜಕೀಯ ಆಮೇಲೆ ವ್ಯವಹಾರಿಕ
ಆರ್ಥಿಕ ಸಂಶೋಧನೆ ಮತ್ತು ತಂತ್ರಜ್ಞಾನ ಜೊತೆಗೆ ಸಂಸ್ಕೃತಿಯಲ್ಲಿ ಪರಿಣಾಮಕಾರಿಯಾದಂತಹ ಒಂದು ಕೋಆಪರೇಷನ್ ಇಡುವಂತದ್ದು ಅಮಂಗ್ಸ್ಟ್ ದ 8 ಮೆಂಬರ್ಸ್ ಆಫ್ ದಿ SU ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಶಿಕ್ಷಣ ಆಗಿರ್ಬೋದು, ಇಂಧನ ಸಾರಿಗೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಪರಿಸರ ಸಂರಕ್ಷಣೆ ಆಗಿರ್ಬೋದು, ಈ ತರ ಸಂಬಂಧಪಟ್ಟಂತೆ ಶಾಂತಿ, ಸುರಕ್ಷಿತ ಸ್ಥಿರತೆಯನ್ನು ಕೂಡ ಕಾಪಾಡ್ಕೊಳ್ಳಕ್ಕೆ ಆಕ್ಚುಲಿ ಇದರಲ್ಲಿ ಈ ಒಂದು ಅಂದ್ರೆ ಒಂದು ಆಬ್ಜೆಕ್ಟಿವ್ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು 8 ದೇಶಗಳಲ್ಲಿ ಕೂಡ ಏನಂದ್ರೆ ಪ್ರಜಾಪ್ರಭುತ್ವನ ರಿಸ್ಟೋರ್ ಮಾಡುವಂತದ್ದು, ಅದೇ ರೀತಿ ನ್ಯಾಯಯುತ ಮತ್ತು ತರ್ಕಬದ್ಧ ಅಂತಾರಾಷ್ಟ್ರೀಯ ರಾಜಕೀಯಕ್ಕೆ ಮತ್ತೆ ಆರ್ಥಿಕ ವ್ಯವಸ್ಥೆ ಕೂಡ ಆಕ್ಚುಲಿ ಸ್ಥಾಪಿಸಿಕೊಳ್ಳಕ್ಕೆ ಇದರಲ್ಲಿ ಒಂದು ಅನುವನ್ನ ಮಾಡಿಕೊಟ್ಟಿರುವಂತಾಗಿದೆ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರೀತಾರೆ. ದಟ್ಸ್ ಇಟ್. ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ರೀಸೆಂಟ್ ಆಗಿ ಒಂದು ನೌಕಾ ಸಮರಾಭ್ಯಾಸ ಅಥವಾ ನಾವಲ್ ಎಕ್ಸರ್ಸೈಸ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಓಕೆ, ರೀಸೆಂಟ್ ಆಗಿ ಒಂದು ನಾವೆಲ್ ಎಕ್ಸರ್ಸೈಸ್. ಸೊ ಅದೇನು ಕರೀತಾರೆ, ಯು ನ್ಯಾವ್ ಫಾರ್ ಅಂತ ಕರೀತಾರೆ. ಓಕೆ, ಅದ್ರ ಹೆಸರು ಏನಂತಂದ್ರೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಂತ ಕರೀತಾರೆ, ನ್ಯಾವ್ ಫಾರ್ ಅಂತ ಕರೀತಾರೆ. ಇದು ಆಕ್ಚುಲಿ ನೌಕಾ ಒಂದು ಸಮರಾಭ್ಯಾಸ ಆಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಆಗಿ ಏನಂದ್ರೆ ನಮ್ಮ ಇಂಡಿಯನ್ ನ್ಯಾವಿ ಆಗಿರ್ಬೋದು, ಅಂದ್ರೆ ಭಾರತೀಯ ನೌಕಾಪಡೆ ಹಾಗೆ ಯುರೋಪಿಯನ್ ಒಕ್ಕೂಟದ ನೌಕಾಪಡೆ ಏನ್ ಮಾಡ್ತೇವೆ ಅಂದ್ರೆ ಪ್ರಪ್ರಥಮ ಬಾರಿಗೆ ಅಂದ್ರೆ ಈ ವರ್ಷ ಪ್ರಪ್ರಥಮದಲ್ಲಿ ಏನಾಗುತ್ತೆ ಆಕ್ಚುಲಿ ತಮ್ಮ ನೌಕಾ ಸಮರಾಭ್ಯಾಸವನ್ನ ಗಲ್ಫ್ ಆಫ್ ಏಡೆನ್ ನಲ್ಲಿ ಸ್ಟಾರ್ಟ್ ಅನ್ನ ಮಾಡ್ತವೆ. ಸೊ ಹಾಗಾಗಿ ಈ ಗಲ್ಫ್ ಆಫ್ ಏಡೆನ್ ಇದೆಯಲ್ಲ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಂತ ಕರೀತಾರೆ ಗಲ್ಫ್ ಆಫ್ ಬೇಬರ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಗಲ್ಫ್ ಆಫ್ ಏಡೆನ್ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ಇದರ ಉತ್ತರಕ್ಕೆ ಯೆಮೆನ್ ದೇಶ ಇದೆ. ಸೋದಾ, ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ದ ಗಲ್ಫ್ ಆಫ್ ಏಡೆನ್ ಅಂತ ಕರೀತಾರೆ. ಇದರ ಉತ್ತರಕ್ಕೆ ಯೆಮೆನ್ ಇದೆ, ಇದರ ಪೂರ್ವಕ್ಕೆ ಅರೇಬಿಯನ್ ಸಮುದ್ರ ಇದೆ, ಪಶ್ಚಿಮಕ್ಕೆ ಜಿಬೋಟಿ ಇದೆ, ಆಮೇಲೆ ದಕ್ಷಿಣಕ್ಕೆ ಸೊಮಾಲಿಯಾ ಲ್ಯಾಂಡ್ ಇದೆ ನೋಡಿ, ಹೌದಾ, ಸೊಮಾಲಿಯಾ ಲ್ಯಾಂಡ್ ಇದೆ. ಸೊ ಹಾಗಾಗಿ ಇದು ನಮಗೆ ಗಲ್ಫ್ ಆಫ್ ಏಡೆನ್ ಇದೆ. ಜೊತೆಗೆ ಇದು ಮೆಡಿಟೇರಿಯನ್ ಏನಂದ್ರೆ ರೆಡ್ ಸಿ ಕೂಡ ಕನೆಕ್ಟ್ ಮಾಡುತ್ತೆ. ಹಾಗೆ ಇದು ನಮಗೆ ಅರೇಬಿಯನ್ ಸಿ ಅನ್ನು ಕೂಡ ಆಕ್ಚುಲಿ ಕನೆಕ್ಟಿವಿಟಿ ಕೊಡುವಂತ ಒಂದು ವೆರಿ ಇಂಪಾರ್ಟೆಂಟ್ ಚಾನಲ್ ಅಂತ ಕರಿತೀವಿ ಅಥವಾ ಗಲ್ಫ್ ಆಫ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ದ ಗಲ್ಫ್ ಆಫ್ ಏಡೆನ್ ಅಂತ ಕರೀತಾರೆ. ಸೊ ಓಕೆನಾ, ದಟ್ಸ್ ಇಟ್. ಸೊ ನೆಕ್ಸ್ಟ್ ಟಾಪಿಕ್ ನೋಡ್ತಾ ಹೋಗೋಣ. ರೀಸೆಂಟ್ ಆಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂತಂದ್ರೆ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ. ಯಾವ ಇಂಡೆಕ್ಸ್ ಅಪ್ ಅಂತಂದ್ರೆ ಅದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಹೌದಾ, ಬಹು ಆಯಾಮಗಳ ಬಡತನ ಸೂಚ್ಯಂಕ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಇಸ್ ದ ಫಸ್ಟ್ ಒಂದು ಇಂಡೆಕ್ಸ್ ಅಂತ ಕರಿಬಹುದು ರಿಗಾರ್ಡಿಂಗ್ ದ ಒಂದು ಪಾವರ್ಟಿ ಅಂತ ಕರೀತಾರೆ. ಹೌದಾ, ಸೊ ಅದನ್ನ ನಾವು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರೀತಾರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ಭಾರತದ ಮೊಟ್ಟ ಮೊದಲಾಗಿರುವಂತಹ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆಗಿದೆ. ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅದು ನೀತಿ ಆಯೋಗ್. ಹೌದಾ, ಇದೊಂದು ಸರ್ಕಾರದಕ್ಕೆ ಏನಂತಂದ್ರೆ ಒಂದು ಥಿಂಕ್ ಟ್ಯಾಂಕ್ ಆಗಿ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡ್ತಿರುವಂತಾಗಿದೆ. ನೀತಿ ಆಯೋಗ ಅಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಭಾರತದ ಒಂದು ಬಹು ಆಯಾಮಗಳ ಬಡತನದ ಸೂಚ್ಯಂಕವನ್ನ ಪ್ರಿಪೇರ್ ಮಾಡಕ್ಕೆ ಆಕ್ಚುಲಿ ನೀತಿ ಆಯೋಗ ಅಂದ್ರೆ ಒಂದು ರೀಸೆಂಟ್ ಆಗಿ ಇದು ಮಾಡೋದಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ 2021 ಅಂದ್ರೆ ಏನು ಈ ರಿಪೋರ್ಟ್ ರಿಲೀಸ್ ಆಗಿದೆಯಲ್ಲ, ಇದ್ರ ಪ್ರಕಾರ ಯಾವೆಲ್ಲ ರಾಜ್ಯಗಳು ತುಂಬಾ ಬಡತನ ಹೊಂದಿರುವಂತಹ ರಾಜ್ಯಗಳನ್ನು ನೋಡ್ತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಅಂದ್ರೆ ತುಂಬಾ ಜಾಸ್ತಿ ಬಡತನ ಇರುವಂತಹ ಒಂದು ಸ್ಟೇಟ್ ಅಪ್ ಅಂತಂದ್ರೆ ಅದು ಬಿಹಾರ್ ಆಗಿದೆ ನೋಡಿ. ಹೌದಾ, 51.19% ಏನಿದೆ ಲಕ್ಷ ಅಂದ್ರೆ. ಸೊ ಹಾಗಾಗಿ ಇದು ನಮ್ಮ ಭಾರತದ ಅತಿ ಕಡು ಬಡತನದ ಒಂದು ರಾಜ್ಯ ಅಂತ ಕರಿಬಹುದು ಬಿಹಾರನ್ನ. ಓಕೆ, ಅಂದ್ರೆ ಪೂರೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ ಅಂತ ಕರಿತೀವಿ ನೋಡಿ. ಅದೇ ರೀತಿ ಎರಡನೇ ಪ್ಲೇಸ್ ಇರುವಂತದ್ದು ಜಾರ್ಖಂಡ್ ಆಗಿದೆ. ಇಲ್ಲಿ ಕೂಡ ತುಂಬಾ ಇದೆ, ಅಂದ್ರೆ 42% ಆಫ್ 16% ಇದೆ. ಅದೇ ರೀತಿ ಉತ್ತರ ಪ್ರದೇಶ್ ಇದೆ, 37.9697% ಇದೆ. ಅದೇ ರೀತಿ ಮಧ್ಯಪ್ರದೇಶ್ 36% ಇದೆ. ಆಮೇಲೆ ಮೇಘಾಲಯ ಇದೆ, 32% ಇದೆ. ಸೊ ಹಾಗಾಗಿ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಆಕ್ಚುಲಿ ಹಲವು ಈ ಒಂದು ಏನ್ ಸ್ಟೇಟ್ಗಳಿದೆಯಲ್ಲ ಇವುಗಳು ತುಂಬಾ ವೀಕ್ ಪರ್ಫಾರ್ಮೆನ್ಸ್ ಅನ್ನ ತೋರಿರುವಂತ ಕೂಡ ನಾವು ಕಾಣುವಂತಾಗಿರ್ಬೋದು. ರೈಟ್. ಸೊ ಹಾಗಾದ್ರೆ ಈ ಒಂದು ರಿಪೋರ್ಟ್ ಅಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ತುಂಬಾ ಪಾವರ್ಟಿ ತುಂಬಾ ಕಡಿಮೆ ಇದೆ ಅಥವಾ ಲೋಯೆಸ್ಟ್ ಪಾವರ್ಟಿ ಇದೆ ಅಂತ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಕೇರಳ ಇದೆಯಲ್ಲ, ಇದು ನಮ್ಮ ಭಾರತದಲ್ಲಿ ಅಂದ್ರೆ ತುಂಬಾ ಲೆಸ್ ಪಾವರ್ಟಿ ಹೊಂದಿರುವಂತಹ ಒಂದು ಸ್ಟೇಟ್ ಅಂತ ಹೇಳ್ಬೋದು. ಅಲ್ಲಿ 0.7% ಮಾತ್ರ ಏನಾಗುತ್ತೆ ಆಕ್ಚುಲಿ ಇರುವಂತದ್ದಾಗಿದೆ. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಗೋವಾ ಇದೆ, ಥರ್ಡ್ ಅಲ್ಲಿ ಸಿಕ್ಕಿಂ ಇದೆ, ನಾಲ್ಕನೇ ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ, 5ನೇ ಪ್ಲೇಸ್ ಅಲ್ಲಿ ಪಂಜಾಬ್ ಇದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಆಕ್ಚುಲಿ ಲೋ ಪಾವರ್ಟಿ ಅಥವಾ ಲೆಸ್ ಪಾವರ್ಟಿ ಹೊಂದಿರುವಂತಹ ಒಂದು ಸ್ಟೇಟ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇಲ್ಲಿ ಏನಂದ್ರೆ ನೋಡಿ, ಏನು ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶದ ಸುಮಾರು 700 ಜಿಲ್ಲೆಗಳಲ್ಲಿ ಆಕ್ಚುಲಿ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋರಿಗೆಲ್ಲ ಕೂಡ ರ್ಯಾಂಕಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನು ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ ಎಲ್ಲದರಲ್ಲಿ ಅಂದ್ರೆ ಸುಮಾರು 12 ಇಂಡೆಕ್ಸ್ ಬರ್ತಾ ಹೋಗ್ತವೆ.
ಹೌದಾ, ಏನಾಗ್ತವೆ 12 ಇಂಡೈಸ್ ಬರ್ತವೆ. ಮತ್ತೆ ಜೊತೆಗೆ 3 ಈಕ್ವಲ್ ವೆಯ್ಟ್ ಡೈಮೆನ್ಷನ್ ಕೊಡ್ತಾರೆ ಇದ್ರಲ್ಲಿ. ಒಂದು ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ಬೇಕು ನಾವೆಲ್ಲ ಕೂಡ, ಎಜುಕೇಶನ್ ಬಗ್ಗೆ ಫೋಕಸ್ ಮಾಡಬೇಕಾಗಿದೆ. ಅದೇ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಥವಾ ಒಂದು ಜೀವನದ ಗುಣಮಟ್ಟದ ಬಗ್ಗೆ ಕೂಡ ನಾವು ಆಕ್ಚುಲಿ ಸಾಕಷ್ಟು ಒಂದು ಇದರಲ್ಲಿ ಒಂದು ಪಾಯಿಂಟ್ಸ್ ಗಳನ್ನ ಅಳವಡಿಸಿಕೊಂಡು ಅಂತ ಹೇಳ್ಬೋದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಲ್ಲಿ. ದಟ್ಸ್ ಇಟ್. ಇನ್ನು ನೋಡಿ, ಅದ್ರ ಜೊತೆಗೆ ಇಲ್ಲಿ ಹಲವಾರು ಇಂಡೈಸ್ ಗಳನ್ನು ಕೂಡ ಆಕ್ಚುಲಿ ಅಳವಡಿಸ್ಕೊಳ್ತಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶ ಆಗಿರ್ಬೋದು, ಹೌದಾ, ನ್ಯೂಟ್ರಿಷನ್ ಇದೆ. ಆಮೇಲೆ ಚೈಲ್ಡ್ ಅಂಡ್ ಅಡಲ್ಸೆಂಟ್ ಮೊಟಾಲಿಟಿ ಅಂತ ಕರೀತಾರೆ. ಅದೇ ರೀತಿ ಆಂಟಿನೆಟಲ್ ಕೇರ್ ಆಗಿರ್ಬೋದು. ಸೊ ಆಮೇಲೆ ಇಯರ್ಸ್ ಆಫ್ ಸ್ಕೂಲಿಂಗ್ ಆಗಿರ್ಬೋದು, ಸ್ಕೂಲ್ ಅಟೆಂಡೆನ್ಸ್ ಆಗಿರ್ಬೋದು. ಆಮೇಲೆ ಕುಕಿಂಗ್ ಫ್ಯೂಯಲ್ ಆಗಿರ್ಬೋದು, ಸ್ಯಾನಿಟೇಷನ್, ಡ್ರಿಂಕಿಂಗ್ ವಾಟರ್, ಎಲೆಕ್ಟ್ರಿಸಿಟಿ, ಹೌಸಿಂಗ್, ಅಸೆಟ್ಸ್ ಅಂಡ್ ಬ್ಯಾಂಕ್ ಅಕೌಂಟ್ಸ್ ಅಂತ. ಹೌದಾ, ಸೊ ಹಾಗಾಗಿ ಈ ಎಲ್ಲಾ ವಿಷಯಗಳನ್ನು ಕೂಡ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಇಂಡೆಕ್ಸ್ ಅಲ್ಲಿ ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಇರ್ತಾರೆ ಅಂತ ಹೇಳ್ಬೋದು. ಓಕೆನಾ. ಸೊ ಅದೇ ರೀತಿ ಏನು ಈ ಒಂದು ರಿಪೋರ್ಟ್ ಇದೆಯಾ, ಒಂದು ಇಂಡೆಕ್ಸ್ ಇದೆಯಲ್ಲ, ಇದು ಎದ್ರ ಬೇಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಅದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕರಿತೀವಿ. ಹೌದಾ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಯೋಜನೆ ಅಡಿಯಲ್ಲಿ ಅಂದ್ರೆ ಆಕ್ಚುಲಿ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅನ್ನು ಆಕ್ಚುಲಿ ಅದರಲ್ಲಿ ಒಂದು ಡಾಟಾವನ್ನು ತಗೊಂಡು ಮೆಜರ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಇನ್ನು ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ಆಗ್ಲೇ ಹೇಳ್ತಿದೆ ಆಕ್ಚುಲಿ ಇದನ್ನ ನೀತಿ ಆಯೋಗ ಏನ್ ಮಾಡುತ್ತೆ, ಸೊ ಇದನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ ಅಂದ್ರೆ ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ಹಲವಾರು ಗ್ಲೋಬಲಿ ಎಕ್ಸೆಪ್ಟೆಡ್ ಆಗಿರುವಂತ ಮತ್ತೆ ರೋಬಸ್ಟ್ ಮೆಥಡಲಾಜ್ ಆಗಿರುವಂತ ಒಂದು ಅಂದ್ರೆ ಅದೇ ಗ್ಲೋಬಲ್ ಎಕ್ಸೆಪ್ಟ್ ಆಗಿರುವಂತ ರೋಬಸ್ಟ್ ಮೆಥಡ್ ಆಗಿರುವಂತ ಆಕ್ಸ್ಫರ್ಡ್ ಪಾವರ್ಟಿ ಆಗಿರ್ಬೋದು, ಆಮೇಲೆ ಹ್ಯೂಮನ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಆಗಿರ್ಬೋದು, ಅದೇ ರೀತಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿರ್ಬೋದು. ಈ ಎಲ್ಲಾ ಸಂಸ್ಥೆಗಳು ಕೂಡ ಏನ್ ಮಾಡ್ತವೆ ಆಕ್ಚುಲಿ ನೀತಿ ಆಯೋಗಕ್ಕೆ ಸಾಥ್ ಕೊಡ್ತವೆ ಟು ಫೈಂಡ್ ಔಟ್ ಅಥವಾ ಟು ಚೆಕ್ ದ ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಇನ್ ದ ಇಯರ್ ಕಂಟ್ರಿ ಅಂತ ಹೇಳ್ಬೋದು. ಓಕೆ. ಸೊ ಅದೇ ರೀತಿ ನೋಡಿ ಏನಂದ್ರೆ ಆಕ್ಚುಲಿ ಇಟ್ ರೆಕಾರ್ಡ್ಸ್ ದ ಹಾರ್ಡ್ಶಿಪ್ಸ್ ಅಂಡ್ ಡೆಪ್ರಿವೇಷನ್ಸ್ ಫೇಸ್ಡ್ ಬೈ ದಿ ಫ್ಯಾಮಿಲಿ ಅಂತ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ ಈ ಒಂದು ರಿಪೋರ್ಟ್ ಅಲ್ಲಿ. ದಟ್ಸ್ ಇಟ್. ಇನ್ನು ನೀತಿ ಆಯೋಗ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇದರ ಒಂದು ಫುಲ್ ಫಾರ್ಮ್ ಆಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಇದೆಯಲ್ಲ, ಇದು ನೀತಿ ಎನ್ನುವಂತ ಒಂದು ಟರ್ಮಿನ ಒಂದು ವಿಸ್ತೃತ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಏನಾಗಿದೆ ಸರಕಾರಕ್ಕೆ ಒಂದು ಚಿಂತಕರ ಚಾವಡಿಯಾಗಿ ಅಥವಾ ಎ ಥಿಂಕ್ ಟ್ಯಾಂಕ್ ಆಫ್ ದಿ ಗವರ್ಮೆಂಟ್ ಅಂತ ಕರೀತಾರೆ. ಓಕೆ. ಇದನ್ನ ಸ್ಥಾಪನೆ ಮಾಡಿದ ಯಾವಾಗಪ್ಪ ಅಂತಂದ್ರೆ ಸೊ ಅದು 1 ಜನವರಿ 2015 ಆಕ್ಚುಲಿ ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಏನಿತ್ತು ಅಂತಾರೆ ಆಕ್ಚುಲಿ ಅಲ್ಲಿ ಪ್ಲಾನಿಂಗ್ ಕಮಿಷನ್ ಇರ್ತಿತ್ತು, ಕನ್ನಡದಲ್ಲಿ ಆರ್ಥಿಕ ಹಣಕಾಸು ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಅದನ್ನು ಕೂಡ ಗೊತ್ತಿರಬೇಕು. ಜೊತೆಗೆ ಈ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಅದು ಅಬ್ವಿಯಸ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೋಲ್ಡ್ಸ್ ದ ಮೀಟಿಂಗ್ ಆಫ್ ದಿ ಸೊ ನೀತಿ ಆಯೋಗ ಅಂತ ಹೇಳ್ಬೋದು. ಜೊತೆಗೆ ಪ್ರಸ್ತುತವಾಗಿ ಇದರ ಒಬ್ಬ ವೈಸ್ ಚೇರ್ಮನ್ ಆಗಿ ರಾಜೀವ್ ಕುಮಾರ್ ಅವರು ಕೂಡ ರಿಸೈನ್ ಮಾಡ್ತಾರೆ. ಇದರ ಒಂದು ವೈಸ್ ಚೇರ್ಮನ್ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಇದರ ಒಂದು ಸಿಒ ಕೆಲಸ ಮಾಡ್ತಿದ್ದಾರಪ್ಪ ಅಂತಂದ್ರೆ ಅದು ಅಮಿತಾಬ್ ಕಾಂತ್ ಅವರು. ಸೊ ಸ್ಟ್ರಕ್ಚರ್ ಗೊತ್ತಿರಬೇಕಾಗುತ್ತೆ. ಹೌದಾ. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು, ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಅವರು, ಆಮೇಲೆ ಸಿಒ ಯಾರಪ್ಪ ಅಂತಂದ್ರೆ ಅಮಿತಾಬ್ ಕಾಂತ್ ಅವರು ಆಕ್ಚುಲಿ ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇದು ಬರೀ ಒಂದು ಥಿಂಕ್ ಟ್ಯಾಂಕ್ ಆಗಿದೆ, ಮತ್ತೆ ನಾನ್ ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಕೆಲಸ ಮಾಡ್ತಿದೆ, ನೀತಿ ಆಯೋಗ ಅಂತ ಕರೀತಾರೆ. ದಟ್ಸ್ ಇಟ್. ಓಕೆ. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ. ರೀಸೆಂಟ್ ಆಗಿ ಏನ್ ಮಾಡ್ತೀವಿ ನಾವು ಆಕ್ಚುಲಿ ರಾಷ್ಟ್ರೀಯ ಕ್ಷೀರ ಅಥವಾ ಹಾಲು ದಿನವನ್ನಾಗಿ ಆಚರಿಸಿದ್ವಿ, ನ್ಯಾಷನಲ್ ಮಿಲ್ಕ್ ಡೇ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್. ನೋಡಿ, ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂದ್ರೆ ಆಕ್ಚುಲಿ ನವೆಂಬರ್ 26 ಸೊ ರಾಷ್ಟ್ರೀಯ ಕ್ಷೀರ ದಿನ ಅಥವಾ ಹಾಲು ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಓಕೆನಾ. ನವೆಂಬರ್ 26 ಸೊ 26 ಪ್ರತಿ ವರ್ಷ ಏನಂತಂದ್ರೆ ಆಕ್ಚುಲಿ ನ್ಯಾಷನಲ್ ಮಿಲ್ಕ್ ಡೇ ಅನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಈ ವರ್ಷ ಬಹಳ ವಿಶೇಷ, ಯಾಕಂದ್ರೆ 2021 ಇದೆಯಲ್ಲ, ಇದೇನಾಗುತ್ತೆ ಆಕ್ಚುಲಿ ನಮಗೆ ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ ಅಥವಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರು. ಅವ್ರದ್ದು ಏನಾಗ್ತದೆ 2021ಕ್ಕೆ 100ನೇ ಒಂದು ಬರ್ತ್ ಆನಿವರ್ಸರಿ ಆಗ್ತದೆ, ಅವರ ಒಂದು 100ನೇ ಹುಟ್ಟಿದ ವರ್ಷ ಇರುವಂತಾಗಿದೆ. ಆ ಕಾರಣಕ್ಕೆ ಆಕ್ಚುಲಿ ನಮ್ಗೆ ಈ ವರ್ಷ ತುಂಬಾ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ಆಗ್ಲೇ ಹೇಳ್ತಾ ಇರುವಂತೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಇದಾರಲ್ಲ, ಇವರನ್ನ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ, ಮತ್ತೆ ಇವರನ್ನ ಭಾರತದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಹಾಗಾಗಿ ನೋಡಿ ಟೈಟಲ್ ಇದೆ ಗೊತ್ತಿರಬೇಕು, ಡಾಕ್ಟರ್ ವರ್ಗೀಸ್ ಕುರಿಯನ್ ಈಸ್ ರೆಫರ್ಡ್ ಆಸ್ ದ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್. ಜೊತೆಗೆ ಇವರನ್ನ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾ ಹೋಗ್ತಾರೆ. ಸೊ ಈ ಒಂದು ವ್ಯಕ್ತಿಯನ್ನ. ರೈಟ್. ಇನ್ನು ಈ ಒಂದು ಸೆಲೆಬ್ರೇಷನ್ ಏನಂತಂದ್ರೆ ಆಕ್ಚುಲಿ 2014 ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಸೊ ಅದು ಕುರಿಯನ್ ಬರ್ತ್ ಆನಿವರ್ಸರಿ ಅಂತ ಹೇಳ್ತಾ ಇದೆ ನಮಗೆ ನವೆಂಬರ್ 26 ಆಗಿದೆ. ಸೊ ಹಾಗಾಗಿ ನಮ್ಗೆ ಏನಂತಂದ್ರೆ ಆಕ್ಚುಲಿ ಪ್ರತಿ ವರ್ಷ 2014 ಏನಾಗಿದೆ ದ ಬರ್ತ್ ಆನಿವರ್ಸರಿ ಆಫ್ ದಿ ಯಾವುದು ಡಾಕ್ಟರ್ ವರ್ಗೀಸ್ ಕುರಿಯನ್ ಆಗಿದೆ. ಇವರನ್ನ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ ಅಥವಾ ಫಾದರ್ ಆಫ್ ದ
ವೈಟ್ ರೆವಲ್ಯೂಷನ್ ಕರೀತಾರೆ. ಓಕೆ, ಸೊ ಹಾಗಾಗಿ ಅವರ ಹುಟ್ಟಿದ ದಿನವನ್ನು ಏನಂತಂದ್ರೆ ಏನ್ ಮಾಡ್ತಿದ್ದೇವೆ ನಾವು ಪ್ರತಿ ವರ್ಷ 2014ರಿಂದ ನ್ಯಾಷನಲ್ ಮಿಲ್ಕ್ ಡೇ ಅಥವಾ ರಾಷ್ಟ್ರೀಯ ಒಂದು ಕ್ಷೀರ ದಿನ ಅಥವಾ ಹಾಲು ದಿನವನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ ಅಂತ ಹೇಳ್ಬೋದು. ದಟ್ಸ್ ಇಟ್. ಜೊತೆಗೆ ಏನು ಈ ನ್ಯಾಷನಲ್ ಮಿಲ್ಕ್ ಡೇ ಇರುತ್ತಲ್ಲ, ಈ ದಿನದಿಂದ ಏನ್ ಮಾಡ್ತಾರೆ ಆಕ್ಚುಲಿ ಈ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳ ಬಗ್ಗೆ ಏನಂದ್ರೆ ಒಂದು ಅವೇರ್ನೆಸ್ ಕೊಡುವಂತದ್ದು, ಪಬ್ಲಿಸಿಟಿ ಮಾಡುವಂತದ್ದು ಕೂಡ ಆಕ್ಚುಲಿ ಈ ದಿನದ ಒಂದು ಮುಖ್ಯ ಉದ್ದೇಶ ಆಗಿರ್ತದೆ ನಾವು ಹೇಳ್ಬೋದು. ಜೊತೆಗೆ ಈ ದಿನ ಏನ್ ಮಾಡ್ತಾರೆ ಅಂದ್ರೆ ಯಾರೆಲ್ಲ ಈ ಹಾಲು ಸಂಘಟನೆಗಳಲ್ಲಿ ಅಂದ್ರೆ ಮಿಲ್ಕ್ ಡೈರಿಗಳಲ್ಲಿ ಕೆಲಸ ಮಾಡಿರ್ತಾರೆ ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ಪ್ರಶಸ್ತಿ ಕೂಡ ಕೊಡ್ತಾ ಹೋಗ್ತಾರೆ. ಅದನ್ನ ನಾವು ನ್ಯಾಷನಲ್ ಗೋಪಾಲ ರತ್ನ ಪ್ರಶಸ್ತಿ ಕರೀತಾರೆ. ಸೌದಾ, ಸೊ ಹಾಗಾಗಿ ಗೊತ್ತಿರ್ಲಿ, ನ್ಯಾಷನಲ್ ಗೋಪಾಲ್ ರತ್ನ ಪ್ರಶಸ್ತಿ ಕೂಡ ಆಕ್ಚುಲಿ ಸೊ ಈ ಒಂದು ದಿನದಂದು ಕೊಡ್ತಾ ಹೋಗ್ತಾರೆ. ಹೌದಾ, ಸೊ ಹಾಗಾಗಿ ಈ ಪ್ರಶಸ್ತಿ ಯಾರು ಕೊಡ್ತಾರೆ ಅಂತಂದ್ರೆ ಆಕ್ಚುಲಿ ಕೇಂದ್ರದ ಒಂದು ಸೊ ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿ ಒಂದು ಮಿನಿಸ್ಟ್ರಿ ಇದಾರಲ್ಲ ಅವ್ರು ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ಪ್ರೆಸೆಂಟ್ ಒಂದು ಅಂದ್ರೆ ಪ್ರಶಸ್ತಿಗಳನ್ನ ಸೊ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಇನ್ನು ವರ್ಗೀಸ್ ಕುರಿಯನ್ ಬಗ್ಗೆ ನೋಡ್ಬೇಕಾದ್ರೆ, ಹೌದಾ, ಡಾಕ್ಟರ್ ವರ್ಗೀಸ್ ಕುರಿಯನ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಇವರು ಜನಿಸಿದ್ದು ಯಾವಾಗಪ್ಪ ಅಂದ್ರೆ ನವೆಂಬರ್ 26, 1921 ಏನ್ ಮಾಡ್ತಾರೆ ಅಂದ್ರೆ ಸೊ ಕೇರಳದ ಕೋಜಿ ಕೊಡೆಯಲ್ಲಿ ಇವರು ಜನಿಸ್ತಾರೆ. ಸೊ ಅವರನ್ನ ನಾವು ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ ಕರಿತೀವಿ. ಸೊ ಹಾಗೆ ನೋಡಿ ಇವ್ರ ಎಂಟೈರ್ ಲೈಫ್ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಪ್ರೊಫೆಷನ್ಗೋಸ್ಕರ, ಯಾರದು ರೈತರಗೋಸ್ಕರನೇ ಆಕ್ಚುಲಿ ಒಂದು ತಮ್ಮ ಒಂದು ಜೀವನವನ್ನ ಸಮರ್ಪಣೆ ಮಾಡ್ತಾರೆ. ಅದ್ರ ಜೊತೆಗೆ ಆಕ್ಚುಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಸಹಕಾರಿ ಸಂಘಟನೆಗಳು ತೆರೆ ಕೂಡ ಇವರೊಬ್ಬ ಒಂದು ಕಾರ್ಯಕಾರಣಿ ಅಂತ ಹೇಳ್ಬೋದು ನಾವು. ಓಕೆನಾ, ಸೊ ಹಾಗೆ ಇವರು ಒಂದು ಸೊಸೈಟಿಯನ್ನು ಕೂಡ ಸೆಟಪ್ ಮಾಡ್ತಾರೆ. ಅದನ್ನ ನಿಮ್ಗೆಲ್ಲ ಬಹಳ ಫೇಮಸ್ ಇನ್ಸ್ಟಿಟ್ಯೂಟ್ ಒಂದು NGO ಅಂತ ಕರಿತೀವಿ, ಒಂದು ಟ್ರಸ್ಟ್ ಅಂತ ಕರಿತೀವಿ. ಅದುವೇ ಅಮೂಲ್ ಕೋಆಪರೇಟಿವ್ ಸೊಸೈಟಿ ಅಂತ ಕರಿತೀವಿ ಅಂತ 1946. ಇದ್ರ ಮುಖಾಂತರ ಏನಾಗತ್ತೆ ಗೊತ್ತಲ್ಲ, ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ಅಮೂಲ್ ಕೋಆಪರೇಟಿವ್ ಮುಖಾಂತರ ಇಡೀ ಭಾರತದಲ್ಲಿ ಏನಂದ್ರೆ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡೋ ದೇಶ ಆಗುವ ಒಂದು ಭಾರತ ಹೊರಹೊಮ್ಮತ್ತೆ ಅಂತ ನಾವು ಹೇಳ್ಬೋದು. ಜೊತೆಗೆ ಡಾಕ್ಟರ್ ಕುರಿಯನ್ ಏನ್ ಮಾಡ್ತಾರೆ ಆಕ್ಚುಲಿ ಇವರು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನ ಸೊ ಚೇರ್ಮನ್ ಆಗಿ ಕೂಡ ಕೆಲಸ ಮಾಡ್ತಾರೆ 1965ರಿಂದ 1998ವರೆಗೆ. ಓಕೆ, ಸೊ ಹಾಗಾಗಿ ಈಸ್ ಆಲ್ಸೋ ವರ್ಕ್ ವಿತ್ ದ ಗುಜರಾತ್ ಕೋಆಪರೇಟಿವ್ಸ್ ಅಲ್ಲಿ ಕೂಡ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ 1965ರಿಂದ 1998ವರೆಗೆ ಅಂತ ಹೇಳ್ಬೋದು. ಸೊ ಇಲ್ಲಿದಾರಲ್ಲ ಇವರೇ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತ, ಇವರನ್ನ ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಅಥವಾ ದ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ, ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನ. ಓಕೆ, ನೋಡಿ ಇನ್ನು ಇವರು ಹಲವಾರು ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ಸುಮಾರು 1779ರಿಂದ 2000 ಕೂಡ ಆಕ್ಚುಲಿ ಒಂದು ಸಹಾಯಕರಾಗಿ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನು ನಮ್ಮ ವರ್ಗೀಸ್ ಕುರಿಯನ್ ಇದಾರಲ್ಲ ಇವ್ರ ಏನ್ ಕರಿತೀವಿ ನಾವು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಆಪರೇಷನ್ ಫ್ಲಡ್ ಅಂತ ಒಂದು ಆರ್ಟಿಕಲ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಆಪರೇಷನ್ ಫ್ಲಡ್ ಅಂದ್ರೆ ಕ್ಷೀರ ಕ್ರಾಂತಿ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ಏನಾಗುತ್ತೆ ಸೊ ಇನ್ 1970 ಆಕ್ಚುಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಡಿಯಾಸ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನು ಕೂಡ ಸ್ಥಾಪಿಸಿಕೊಂಡು ಒಂದು ಆಪರೇಷನ್ ಫ್ಲಡ್ ಮುಖಾಂತರ ಏನಾಗುತ್ತೆ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ದೇಶವಾಗಿ ಭಾರತ ಹೊರಹೊಮ್ಮುತ್ತೆ ಅಂತ ನಾವು ಹೇಳ್ಬಹುದು. ಓಕೆ, ಸೊ ಹಾಗೆ ಇಂಡಿಯಾ ಸ್ಟೇಟೆಡ್ ದ 15th position ಟು ದ ಪೀಕ್ ಇನ್ ಟರ್ಮ್ಸ್ ಆಫ್ ದಿ ಮಿಲ್ಕ್ ಪ್ರೊಡಕ್ಷನ್ ಜಾಬ್ ಜಸ್ಟ್ ಎ ಕಪಲ್ ಆಫ್ ಡಿಕೆಡ್ಸ್ ಅಂತ ಕರೀತಾರೆ. ಇದು ನಮ್ದು ತುಂಬಾ ಲೋ ಇತ್ತು, ಏನಂದ್ರೆ ಸೊ 15th position ಬರುತ್ತೆ. ಈಗ ಪ್ರೆಸೆಂಟ್ ಆಗಿ ನಮ್ದು ನಂಬರ್ 1 ಸ್ಟೇಟಸ್ ಅಲ್ಲಿ ಇದೆ ಅಂತ ಹೇಳ್ಬೋದು, ಅದು ಭಾರತ ಕರೀತಾರೆ. ಸೌದಾ, ದಟ್ಸ್ ಇಟ್. ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಆಕ್ಚುಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ವರ್ಲ್ಡ್ ಫುಡ್ ಪ್ರೈಸ್ ಅಂತ ಕರಿತೀವಿ. ಹೌದಾ, ಇವರಿಗೆ 1989 ಏನ್ ಮಾಡ್ತಾರೆ ಅಂದ್ರೆ ವಿಶ್ವ ಆಹಾರ ಪ್ರಶಸ್ತಿ ಅಥವಾ ವರ್ಲ್ಡ್ ಫುಡ್ ಪ್ರೈಸ್ ಅನ್ನು ಕೂಡ ಕೊಡ್ತಾರೆ. ಅದೇ ರೀತಿ 1986 ಕೃಷಿ ರತ್ನ ಪ್ರಶಸ್ತಿ ಕೊಡ್ತಾರೆ. 1966 ಪದ್ಮಭೂಷಣ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿ 1965 ಇವರಿಗೆ ಪದ್ಮಶ್ರೀ ಕೊಡ್ತಾ ಹೋಗ್ತಾರೆ. ಆಮೇಲೆ 1963 ಇವರಿಗೆ ರಾಮನ್ ಮ್ಯಾಗ್ನೆಸಿಯ ಪ್ರಶಸ್ತಿ ಕೂಡ ಕೊಡ್ತಾರೆ. ಹಾಗೆ 1999 ಇವರಿಗೆ ಏನಾಗುತ್ತೆ ವಿಭೂಷಣ ಪ್ರಶಸ್ತಿ ಕೂಡ ಕೊಟ್ಟು ಇವರನ್ನ ಸಹಕರಿಸ ಅಂದ್ರೆ ಏನಂತಾರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಸೊ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಜೊತೆಗೆ ಇಲ್ಲಿ ನೋಡಿ ಕೆಲವೊಂದು ನಿಮ್ಗೆ ರೆವಲ್ಯೂಷನ್ ಬಗ್ಗೆ ಕೇಳ್ತಾ ಹೋಗ್ತಾರೆ ಎಕ್ಸಾಮ್ ಅಲ್ಲಿ. ಹೌದಾ, ಇವುಗಳನ್ನ ಕ್ರಾಂತಿ ಅಥವಾ ರೆವಲ್ಯೂಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ ಹೌದಾ ನೀಲಿ ಕ್ರಾಂತಿ ಅಂತ ಬರುತ್ತೆ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಹೌದಾ, ಇದು ಯಾಕೆ ಸಂಬಂಧಪಟ್ಟಿದೆ? ಇದು ಜಲಚರ ಜೀವಿಗಳು, ಅದು ವಿಶೇಷವಾಗಿದ್ದು ಮೀನಿನ ಅತಿಯಾದ ಒಂದು ಏನ್ ಪ್ರೊಡಕ್ಷನ್ ಇದೆಯಲ್ಲ ಅದನ್ನ ಏನ್ ಕರಿತೀವಿ ನಾವು ಸೊ ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಅಂತ ಕರೀತಾರೆ. ಎರಡನೇದ್ದು ಕಂದು ಕ್ರಾಂತಿ ಅಂತ ನೋಡಿ. ಇದೇನಾಗುತ್ತೆ ಆಕ್ಚುಲಿ ಮಸಾಲೆ ಪದಾರ್ಥಗಳನ್ನ ಡೀಲ್ ಮಾಡುವಂತದ್ದಾಗಿದೆ, ಅಂದ್ರೆ ಪ್ರೊಡಕ್ಷನ್ ಮಾಡುವಂತಾಗಿದೆ. ಅದಕ್ಕೆ ನಾವು ಕಂದು ಕ್ರಾಂತಿ ಅಥವಾ ಬ್ರೌನ್ ರೆವಲ್ಯೂಷನ್ ಅಂತ ಕರೀತಾರೆ. ಅದೇ ರೀತಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಕೃಷಿಗೆ ಸಂಬಂಧಪಟ್ಟಂತ ಒಂದೇನಾದ್ರೆ ಕ್ರಾಂತಿ ಅಂತ ಹೇಳ್ಬೋದು. ಅದೇ ರೀತಿ ಗುಲಾಬಿ ಕ್ರಾಂತಿ ಅಂತಿದೆ, ಇದು ಔಷಧಿ ಅಥವಾ ಡ್ರಗ್ಸ್ ಸಂಬಂಧಪಟ್ಟಂತ ಒಂದು ಏನಂತ ಹೇಳ್ಬೋದು
ಕ್ರಾಂತಿ ಅಂತ ಹೇಳ್ಬೋದು. ಅದೇ ರೀತಿ ಬೆಳ್ಳಿ ಕ್ರಾಂತಿ, ಎಗ್ ರೆವಲ್ಯೂಷನ್ ಆಫ್ ದ ಎಗ್ ಅಂತ ಹೇಳ್ಬೋದು. ಅದೇ ರೀತಿ ಶ್ವೇತ ಕ್ರಾಂತಿ ಡಿಸ್ಕಸ್ ಮಾಡಿದ್ವಿ ನಾವು, ಅದು ಹಾಲಿನ ಉತ್ಪನ್ನವನ್ನು ಹೆಚ್ಚಿನ ಉತ್ಪನ್ನವನ್ನು ಕರಿತೀವಿ ಅಂದ್ರೆ ಶ್ವೇತ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಂತ ಕೂಡ ಕರೀತಾರೆ. ಅದೇ ರೀತಿ ಹಳದಿ ಕ್ರಾಂತಿ ಕೂಡ ಬರುತ್ತೆ ನಮಗೆ, ಇದು ಎಣ್ಣೆ ಕಾಳು ಅಥವಾ ಒಂದು ಏನು ಆಯಿಲ್ ಸೀಡ್ಸ್ ಅಂತ ಕರೀತಾರೆ. ಅದೇ ರೀತಿ ಕಪ್ಪು ಕ್ರಾಂತಿ ಅಂತ ಬರುತ್ತೆ, ಇದು ಕಲ್ಲಿದ್ದಲ ಪ್ರೊಡಕ್ಷನ್ ಸಂಬಂಧಪಟ್ಟ ಒಂದು ಇದನ್ನ ನಾವು ಕಪ್ಪು ಕ್ರಾಂತಿ ಅಥವಾ ಬ್ಲಾಕ್ ರೆವಲ್ಯೂಷನ್ ಕರೀತಾರೆ. ಅದೇ ರೀತಿ ಗೋಲ್ಡನ್ ಫೈಬರ್ ಕ್ರಾಂತಿಯನ್ನ, ಇದು ಆಕ್ಚುಲಿ ಸೆಣಬು, ಹೌದಾ, ನಾರು ಸೆಣಬು ಕೇಳಿರ್ತಾರಲ್ಲ, ಫೈಬರ್ ಅಂತ ಕರೀತಾರೆ, ಅದು ಸಂಬಂಧಪಟ್ಟಂತಾಗಿದೆ. ಅದೇ ರೀತಿ ಗೋಲ್ಡನ್ ಕ್ರಾಂತಿ ಇರುವಂತದ್ದು ಇದು ತೋಟಗಾರಿಕೆ ಸಂಬಂಧಪಟ್ಟಂತ ವೆರಿ ಇಂಪಾರ್ಟೆಂಟ್ ಒಂದು ಏನಂತಂದ್ರೆ ರೆವಲ್ಯೂಷನ್ ಅಂತ ಹೇಳ್ಬೋದು. ಅದೇ ರೀತಿ ಬೂದು ಕ್ರಾಂತಿ, ಇದು ಉಣ್ಣೆ ಮತ್ತು ರಾಸಾಯನಿಕ ಗೊಬ್ಬರ, ಮಾಂಸ, ಹಾಲು, ರಾಸಾಯನಿಕ ಬಗ್ಗೆ ಹೇಳ್ಬೋದು. ಅದೇ ರೀತಿ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಬರುತ್ತಲ್ಲ, ಇದು ಮಾಂಸ ಮತ್ತೆ ಟಮಾಟಗೆ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಅದೇ ರೀತಿ ರೌಂಡ್ ರೆವಲ್ಯೂಷನ್ ಅಂತ ಬರುತ್ತೆ, ಇದು ಆಲೂಗಡ್ಡೆಗೆ ಸಂಬಂಧಪಟ್ಟಂತ ಒಂದು ರೆವಲ್ಯೂಷನ್ ಅಂತ ಹೇಳ್ಬೋದು. ಅದೇ ರೀತಿ ಸಿಲ್ವರ್ ಫೈಬರ್ ಕ್ರಾಂತಿ ಅಂತಂದ್ರೆ ಅಗೇನ್ ಮೊಟ್ಟೆಗಳ ಪ್ರೊಡಕ್ಷನ್ ಆಗಿದೆ. ಅದೇ ರೀತಿ ಎವರ್ ಗ್ರೀನ್ ಕ್ರಾಂತಿ ಅಂದ್ರೆ ಟೋಟಲ್ ಆಗಿ ಒಟ್ಟು ಅಗ್ರಿಕಲ್ಚರ್ ಅಂತ ಕರಿತೀವಿ ನೋಡಿ, ಎವರ್ ಗ್ರೀನ್ ಕ್ರಾಂತಿ ಅಥವಾ ರೆವಲ್ಯೂಷನ್ ಕರೀತಾರೆ. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್. ಏನಂದ್ರೆ ನಿಮಗೆ ಗೊತ್ತಿರಬೇಕು, ಮೇ ಬಿ ಇದರಲ್ಲಿ ಎಕ್ಸಾಮ್ ಅಲ್ಲಿ ಒಂದ್ಸಲ ಕ್ವಶನ್ಸ್ ಕೇಳ್ತಿರ್ತಾರೆ, ಹಾಗಾಗಿ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಬೆನಿಫಿಟ್ ಆಗುತ್ತೆ. ದಟ್ಸ್ ಇಟ್. ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಏನಂದ್ರೆ ಒಂದು ಅಗೇನ್ ಒನ್ ಮೋರ್ ಇಂಡೆಕ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳ ನಗರ ಸೂಚ್ಯಂಕ ಅಂತ ಕರೀತಾರೆ. ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಫಾರ್ ಅರ್ಬನ್ ಇಂಡೆಕ್ಸ್ ಆಫ್ 2021 ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ರೀಸೆಂಟ್ ಏನ್ ಮಾಡುತ್ತೆ ಆಕ್ಚುಲಿ ಅಂದ್ರೆ ನೀತಿ ಆಯೋಗ ಈ ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಅರ್ಬನ್ ಇಂಡೆಕ್ಸ್ ಅನ್ನ ಮತ್ತೆ ಡ್ಯಾಶ್ ಬೋರ್ಡ್ ಅನ್ನ ಅದು 2021-22 ಸಾಲಿರುವ ಏನು ಡ್ಯಾಶ್ ಬೋರ್ಡ್ ಇದೆಯಲ್ಲ ಅದನ್ನ ಇತ್ತೀಚೆಗೆ ಅನಾವರಣಗೊಳಿಸ್ತಾರೆ ಅಥವಾ ಒಂದು ಬಿಡುಗಡೆ ಮಾಡ್ತಾರೆ. ಸೊ ಹಾಗಾಗಿ ಈ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ, ರೈಟ್. ಸೊ ಹಾಗಾದ್ರೆ ಇದೇನಿದು ಅರ್ಬನ್ SDG ಅರ್ಬನ್ ಇಂಡೆಕ್ಸ್ ಅಂತ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಈ ನೀತಿ ಆಯೋಗ ಏನ್ ಮಾಡಿದೆ ರೀಸೆಂಟ್ ಆಗಿ, ಸೊ ಈ ಒಂದು ಅರ್ಬನ್ SDG ಅರ್ಬನ್ ಇಂಡೆಕ್ಸ್ ಅನ್ನ ಏನ್ ಮಾಡಿದೆ, ಲಾಂಚ್ ಮಾಡಿದೆ. ಹಾಗಾಗಿ ಇಲ್ಲಿ ಏನ್ ಫೋಕಸ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಆ ಸಂಪರ್ಕದ ಒಂದು ಡಾಟಾ ಡ್ರೈವ್ ಅನ್ನ ಅಸೆಸ್ಮೆಂಟ್ ಮಾಡ್ತಾರೆ. ಆಮೇಲೆ ಫಸ್ಟ್ ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ, ಅದು ಬೋತ್ ಸ್ಟೇಟ್ ಮತ್ತೆ ಯೂಟಿಗಳಲ್ಲಿ. ಇದ್ರ ಮುಖಾಂತರ ಈ ಒಂದು ಸೆಕ್ಟರ್ ಅನ್ನ ಕೂಡ ಬೂಸ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ಈ ನೀತಿ ಆಯೋಗ ಅಂದ್ರೆ ಆಕ್ಚುಲಿ ಒಂದು 2 ತರದ ಒಂದು ತತ್ವಗಳನ್ನ ಅಳವಡಿಸಿಕೊಂಡಿದೆ. ಒಂದು ಅಡಾಪ್ಟೇಷನ್ ಆಗಿರ್ಬೋದು, ಇನ್ನೊಂದು ಮಾನಿಟರಿಂಗ್ ಆಫ್ ದ SDG ಅಂತ. ಹೌದಾ, ನಮ್ ದೇಶದಲ್ಲಿ ಯಾವ ರೀತಿ ಈ ಸುಸ್ಥಿರ ಅಭಿವೃದ್ಧಿಗಳು ಕೆಲಸ ಮಾಡ್ತದೆ ಅಂತ ಕೂಡ ಆಕ್ಚುಲಿ ಅವರಿಗೆ ಅವಕಾಶ ಅಂದ್ರೆ ಇದು ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಜೊತೆಗೆ ಇದು ಒಂದು ನಮ್ಮ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರುವಂತಹ ಒಂದು ಸಂಬಂಧ ಅಂತಂದ್ರೆ ಅದನ್ನ ನಾವು ಕೋಆಪರೇಟಿವ್ ಫೆಡರಲಿಸಂ ಅಂತ ಕರಿತೀವಿ. ಅದು ಕೂಡ ಆಕ್ಚುಲಿ ಈ ಒಂದು ಟಾಪಿಕ್ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಸೊ ಹಾಗೆ ನೋಡಿ, ದ ಇಂಡೆಕ್ಸ್ ರಿಪ್ರೆಸೆಂಟ್ ದ ಆರ್ಟಿಕುಲೇಷನ್ ಆಫ್ ದ ಕಾಂಪ್ರಿಹೆನ್ಸಿವ್ ನೇಚರ್ ಆಫ್ ದಿ ಗ್ಲೋಬಲ್ ಗೋಲ್ಸ್ ಅಂಡರ್ ದ 2030 ಅಂತ ಕರೀತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಏನಂದ್ರೆ ಆಕ್ಚುಲಿ ಮಾಡಿದ್ವಿ ನಾವು ಒಂದು ಹೇಳ್ತಾ ಹೋಗ್ತೀನಿ. 2017 ಏನ್ ಮಾಡ್ತೀವಿ ಅಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ರೆ ಒಂದು ಟಾರ್ಗೆಟ್ ಅನ್ನು ತಗೊಂಡಿದ್ವಿ. ಎಷ್ಟು ಟೋಟಲ್ ಆಗಿ 17 ಟಾರ್ಗೆಟ್ ಹೇಳಿದೆ, ಹೌದಾ. ಸೊ ಹಾಗಾಗಿ ಅದೇ ಹೇಳ್ತಾರೆ ಆಕ್ಚುಲಿ 2030 ನಾವು ಆಕ್ಚುಲಿ ಈ ಇಂಡೆಕ್ಸ್ ಮುಖಾಂತರ ಅದನ್ನ ರೀಚ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಇನ್ 2015 ದ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆಯಲ್ಲ, ಇದೇನ್ ಮಾಡುತ್ತೆ 2030 ಏನಂತಂದ್ರೆ ಆಕ್ಚುಲಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿನ ಒಂದು ಅಜೆಂಡಾ ಮಾಡ್ಕೊಳ್ಬೇಕಂತ ಏನಂದ್ರೆ ಆಕ್ಚುಲಿ ಅವರು ಕೂಡ ಒಂದು 2017 ಒಂದು ಘೋಷಣೆಯನ್ನ ಮಾಡ್ತಾರೆ ಅಥವಾ ಒಂದು ಅಳವಡಿಕೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಇನ್ನು ಈ SDG ಅರ್ಬನ್ ಇಂಡೆಕ್ಸ್ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ಇದರಲ್ಲಿ ಟೋಟಲ್ ಆಗಿ 17 ಗೋಲ್ಸ್ ಗಳಿದೆ, ಅಂದ್ರೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದೆ. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಆಕ್ಚುಲಿ ಇದಕ್ಕಿಂತ ಮುಂಚೆ ಆಕ್ಚುಲಿ ನಮಗೆ MDG ಅಂತ ಕರಿತೀವಿ ನೋಡಿ. MDG ಅಂದ್ರೆ ಮಿಲಿಯನ್ ಡೆವಲಪ್ಮೆಂಟ್ ಗೋಲ್ಸ್ ಗಳಿದ್ದು ಯಾವಾಗ್ಲಿಂದ ಇತ್ತಿದ್ದು 2000ರಿಂದ 2015 ಏನಿತ್ತು ಅಂತಂದ್ರೆ ಆಕ್ಚುಲಿ MDG ಇತ್ತು, ಹೌದಾ. ಇದು ಮುಗಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ 2015ರಿಂದ 2030 ಏನ್ ಮಾಡಿದಾರೆ ಅಂದ್ರೆ ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನು ಅಂದ್ರೆ ಅದನ್ನ ರೀಚ್ ಮಾಡ್ಕೊಳ್ಳಕ್ಕೆ ಸೊ 2030 ಟಾರ್ಗೆಟ್ ಅನ್ನ ಹಾಕೊಂಡ್ರು ಅಂತ ಹೇಳ್ಕೊತಾ. ದಟ್ಸ್ ಇಟ್. ಸೊ ಹಾಗಾದ್ರೆ ಈ ಒಂದು ಸರ್ವೆ ಒಂದು ಏನ್ ಇಂಡೆಕ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಯಾವ ರೀತಿಯ ಮೆಥಡಾಲಜಿ ಬಳಸ್ತಾರೆ ಅಂತ ನೀವು ಕೇಳಬಹುದು. ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ SDG ಗೋಲ್ಗಳು ಇದೆಯಲ್ಲ ಅದರಲ್ಲಿ ಟೋಟಲ್ ಆಗಿ 17 ಗೋಲ್ಸ್ ಇದೆ. ಬಟ್ ಅದರ ಈ ಒಂದು SDG ಅರ್ಬನ್ ಇಂಡೆಕ್ಸ್ ಗೋಲ್ ಇದೆಯಲ್ಲ ಇಲ್ಲಿ ಏನ್ ಮಾಡ್ತಾರೆ, ಬರೀ 16 ಗೋಲ್ಗಳು ಮಾತ್ರನೇ ಫಿಕ್ಸ್ ಮಾಡ್ತಾರೆ. ಸೊ ಇದು ಇಲ್ಲಿ ಕೂಡ ಆಕ್ಚುಲಿ ನಮಗೆ ಈ ಸ್ಟೇಟ್ ಮತ್ತೆ ಕಂಟ್ರಿಯಲ್ಲಿ ಕೂಡ ಇಲ್ಲಿ ಬೇಕಾದ್ರೂ ಕೂಡ ಹೋಗಿ ಬರ್ಕೊಳ್ಳಕ್ಕೆ ಸೊ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಅದಾಗಿ ಇಲ್ಲಿ ಸ್ಕೋರ್ ಕೊಡ್ತಾರೆ ಆ ಒಂದು ನಗರಗಳಿಗೆ ಏನ್ ಕೊಡ್ತಾರೆ 0 to 100 ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ನೋಡಿ ಏನಂತಂದ್ರೆ ಆಕ್ಚುಲಿ 0 ಕೊಟ್ಟರೆ ಏನಾಗತ್ತಂದ್ರೆ ಆ ಒಂದು ಏನಂದ್ರೆ ಆ ದೇಶನ ಆ ಒಂದು ರಾಜ್ಯ ಅಥವಾ ಒಂದು ಏನಿರುತ್ತಲ್ಲ ಅದೇನಂದ್ರೆ ಅದು ಕಂಪ್ಲೀಟ್ ಆಗಿ
2030 ಟಾರ್ಗೆಟ್ ಅನ್ನ ರೀಚ್ ಮಾಡಿದೆ ಅಂತ ಅರ್ಥ ಆಗುತ್ತೆ. ಹೌದಾ? 100 ಪಾಯಿಂಟ್ಸ್ ತಗೊಂಡ್ರೆ, 0 ತಗೊಂಡ್ರೆ ಅಲ್ಲಿ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಅಂತ ಅರ್ಥ ಗೊತ್ತಿರ್ಬೇಕು ನಿಮ್ಗೆ. ಹೌದಾ? ಸೊ ಅದೇ ರೀತಿ ಹೈಯರ್ ದ ಸ್ಕೋರ್ ಆಫ್ ದ ಯುಟಿ ಸ್ಟೇಟ್ ಆರ್ ಯುಟಿ, ದ ಗ್ರೇಟರ್ ದ ಡಿಸ್ಟೆನ್ಸ್ ಆಫ್ ದಿ ಟಾರ್ಗೆಟ್ ಅಚೀವ್ ಆಗ್ತಾ ಹೋಗುತ್ತೆ ಅಂತ ಕೂಡ ನಾವು ಈ ಒಂದು ಪಾಯಿಂಟ್ಸ್ ಅನ್ನು ಕೂಡ ನೆನಪಿಟ್ಟುಕೊಳ್ಳೋದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಇದರಲ್ಲಿರುವಂತ ಏನ್ ಕೀ ಫಂಡಿಂಗ್ಸ್ ನೋಡ್ತಾ ಹೋಗೋಣ. ಆಕ್ಚುಲಿ ಏನು ನಮ್ಮ ದೇಶದಲ್ಲಿರುವಂತ ಸುಮಾರು 56 ಅರ್ಬನ್ ಲೋಕಲ್ ಬಾಡಿಗಳಿದೆಯಲ್ಲ, ಅಲ್ಲಿ ಏನಂತಂದ್ರೆ ಆಕ್ಚುಲಿ ಸುಮಾರು 77 SVG ಇಂಡಿಕೇಟರ್ಸ್ ಕೂಡ ಆಕ್ಚುಲಿ ಅಂದ್ರೆ ಏನ್ ಮಾಡ್ಬೋದು, ಬಳಕೆ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ನಮ್ಮ ದೇಶದ ಒಂದು ಪಾವರ್ಟಿಯನ್ನು ಅಂದ್ರೆ ಬಡತನವನ್ನ ಸೊ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬಹುದು. 0 ಅಂಗಾರ್ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಅಶ್ವಿನಿಂದ ಬಳಲುವಂತ ಸಂಖ್ಯೆ 0 ಇರಬೇಕಂತ ಹೇಳ್ತಾರೆ. ಗುಡ್ ಹೆಲ್ತ್, ಉತ್ತಮ ಆರೋಗ್ಯ ಆಗಿರ್ಬೋದು, ವೆಲ್ ಬಿಯಿಂಗ್ ಆಗಿರ್ಬೋದು, ಆಮೇಲೆ ಕ್ವಾಲಿಟಿ ಎಜುಕೇಶನ್ ಅಂದ್ರೆ ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು, ಆಮೇಲೆ ಲಿಂಗ ಸಮಾನತೆ ಆಗಿರ್ಬೋದು, ಈ ತರ ವಿಷಯಗಳು ಆಕ್ಚುಲಿ ಅಂದ್ರೆ ಏನಂದ್ರೆ ಸುಮಾರು 56 ಅರ್ಬನ್ ಲೋಕಲ್ ಬಾಡಿ ಏನ್ ಮಾಡಿದೆ, ಸೊ ಇದರಲ್ಲಿ ರ್ಯಾಂಕ್ ಅನ್ನ ಪಡ್ಕೊಳ್ಳೋಕೆ ಸಹಾಯ ಆಗಿದೆ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಈ ಒಂದು ರಿಪೋರ್ಟ್ ಅನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತಂದ್ರೆ ಗೊತ್ತಿರ್ಬೇಕದು ನೀತಿ ಆಯೋಗ ಮಾಡುತ್ತೆ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಸಂಸ್ಥೆ ಕೂಡ ಆಕ್ಚುಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಂಡೋ ಜರ್ಮನ್ ಡೆವಲಪ್ಮೆಂಟ್ ಕೋಆಪರೇಷನ್ ಇದೆಯಲ್ಲ, ಅದು ಕೂಡ ಆಕ್ಚುಲಿ ಈ ಒಂದು ಇಂಡೆಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಇನ್ನು ಈ ಒಂದು ಇಂಡೆಕ್ಸ್ ಏನ್ SDG ಅರ್ಬನ್ ಇಂಡೆಕ್ಸ್ 2021 ಇದೆಯಲ್ಲ, ಇಲ್ಲಿ 5 ಟಾಪ್ ಸಿಟಿಗಳು ನೋಡ್ತಾ ಹೋಗೋಣ. ಯಾವ್ದು ಬಂದು ಟಾಪ್ ಅಂತೇಳಿ. ಫಸ್ಟ್ ಒಂದಿದೆ ಸಿಮ್ಲಾ ಇದೆ. ಹೌದಾ? ಹಿಮಾಚಲ್ ಪ್ರದೇಶದಲ್ಲಿರುವಂತಹ ಸಿಮ್ಲಾ ಇದೆಯಲ್ಲ, ಇದು ಏನಂದ್ರೆ SDG ಅರ್ಬನ್ ಅನ್ನ ತುಂಬಾ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ತರುವಂತ ಒಂದು ಸ್ಟೇಟ್ ಅಂತ ಹೇಳ್ಬೋದು, ಅಥವಾ ಒಂದು ಡಿಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಎರಡನೇದ್ದು ತಮಿಳುನಾಡಿನ ಕೊಯಂಬತ್ತೂರ್ ಇದೆ. ಆಮೇಲೆ ಮೂರನೇದು ಚಂಡೀಗಢ ಇದೆ. ನಾಲ್ಕನೇದು ಕೇರಳದ ತಿರುವನಂತಪುರಂ ಇದೆ. ಐದನೇದು ಕೇರಳದ ಕೊಚ್ಚಿ ಇದೆ. ಸೊ ಹಾಗಾಗಿ ಇವೆಲ್ಲ ಕೂಡ ಟಾಪ್ ಸಿಟೀಸ್ ಇಂದ SDG ಅರ್ಬನ್ ಇಂಡೆಕ್ಸ್ ಆಫ್ 2021 ಅಂತ ಹೇಳ್ಬೋದು. ರೈಟ್? ಸೊ ಅದೇ ರೀತಿ ಇದರಲ್ಲಿ ಬಹಳ ಒಂದು ಏನಂತಾರೆ ಬಾಟಮ್ ಬಂದಿರುವಂತ ಕೆಳಮಟ್ಟದಲ್ಲಿ ಬಂದಿರುವಂತಹ ದೇಶಗಳಾದಪ್ಪ ಅಂತಂದ್ರೆ ಆಕ್ಚುಲಿ ಇಲ್ಲಿ ಕೂಡ ಗೊತ್ತಿರ್ಬೇಕು ನಿಮ್ಗೆ. ಹರಿಯಾಣದ ಫರೀದಾಬಾದ್ ಇದೆ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಇದೆ, ಉತ್ತರ ಪ್ರದೇಶದ ಆಗ್ರಾ ಇದೆ, ಸೊ ನಾಗಾಲ್ಯಾಂಡ್ ನ ಕೊಹಿಮಾ ಇದೆ, ಸೊ ಆಮೇಲೆ ರಾಜಸ್ಥಾನದ ಜೋಧಾಪುರ ಇದೆ. ಇವೆಲ್ಲ ಕೂಡ ಏನಂದ್ರೆ ಆಕ್ಚುಲಿ ಬಹಳಷ್ಟು ಏನಂತಾರೆ ಇಲ್ಲಿ ಒಂಥರ 5 ಅರ್ಬನ್ ಬಾಟಮ್ ಅರ್ಬನ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅಷ್ಟು ಒಂದು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ದಿಸ್ ಒಂದು ರಿಪೋರ್ಟ್ ಪ್ರಕಾರ ಅಂತ ಕರಿತೀವಿ. ದಟ್ಸ್ ಇಟ್. ಹೌದಾ? ನಾನು ಆಗ್ಲೇ ಹೇಳ್ತಿದ್ದೆ ಟೋಟಲ್ ಆಗಿ ನಮ್ಗೆ ಏನ್ ಮಾಡಿದೀವಿ 2015ರಿಂದ 2015 ಏನ್ ಮಾಡಿದೀವಿ 2030 ಸುಮಾರು ಏನ್ ಮಾಡಿದೆ ವಿಶ್ವಸಂಸ್ಥೆ ಏನಂದ್ರೆ ಆಕ್ಚುಲಿ 30 ಗುರಿಗಳನ್ನ ಇಡೀ ಜಗತ್ತಿಗೆ ನೀಡಿದೆ. 17 ಗೋಲ್ಗಳನ್ನ 17 ಗೋಲ್ಗಳನ್ನ. ಸೊ ಹೌದಾ? ಅವುಗಳನ್ನ ಏನ್ ಕರಿತೀವಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಈ ಫಸ್ಟ್ ನೋಡ್ ತಗೊಂಡ ನೋ ಪಾವರ್ಟಿ ಅಂತ ಕರೀತಾರೆ. ಅಂದ್ರೆ ಈ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಕೂಡ ಒಂದು ನಮಗೆ ಬಡತನ ಇರಬಾರ್ದು ಅಂತ ಹೇಳುತ್ತೆ ಇದರ ಫಸ್ಟ್ ಗೋಲ್ ಅಂತ. ಎರಡನೇ ಗೋಲ್ ಹೇಳುತ್ತೆ 0 ಅಂಗಾರ್ ಅಂತ. ಅಂದ್ರೆ ಯಾವುದೇ ವ್ಯಕ್ತಿ ಕೂಡ ಹಸಿವಿನಿಂದ ಬಳಲಬಾರದು ಅಂತ ಕೂಡ ಅಕ್ಷರ ಒಂದು ಇಂಟೆನ್ಷನ್ ಆಗಿದೆ. ಅದೇ ರೀತಿ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ನೋಡಿ ಹೌದಾ, ಕೋವಿಡ್ ನಿಂದ ಎಷ್ಟೋ ಜನ ಬಳಲ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ನಮ್ಮ ಒಂದು ಮೂಲಭೂತ ಕರ್ತವ್ಯ ಅಂತ ಹೇಳ್ಬೋದು. ಅದೇ ರೀತಿ ಕ್ವಾಲಿಟಿ ಎಜುಕೇಶನ್. ನೋಡಿ ಯಾವುದೇ ಒಂದು ದೇಶ ತುಂಬಾ ಸ್ಟ್ರಾಂಗ್ ಆಗಬೇಕಾದ್ರೆ ಅಲ್ಲಿ ಆ ಮಕ್ಕಳು ನೀಡುವಂತ ಎಜುಕೇಶನ್ ಇದೆಯಲ್ಲ ತುಂಬಾ ಕ್ವಾಲಿಫೈಡ್ ಆಗಿರ್ಬೇಕು, ಮತ್ತೆ ಒಳ್ಳೆ ಕ್ವಾಲಿಟಿ ಹೊಂದಿರ್ಬೇಕು ಅಂತ ಕರಿತೀವಿ. ಹಾಗೆ ಅದು ಕೂಡ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಜೆಂಡರ್ ಇಕ್ವಾಲಿಟಿ, ಲಿಂಗ ಸಮಾನತೆ, ಆಮೇಲೆ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಕರಿತೀವಿ. ಅಂದ್ರೆ ಶುದ್ಧ ನೀರು ಮತ್ತೆ ನೈರ್ಮಲ್ಯ ಆಗಿರ್ಬೋದು, ಆಮೇಲೆ ಅಫೋರ್ಡಬಲ್ ಕ್ಲೀನ್ ಎನರ್ಜಿ ಆಗಿರ್ಬೋದು, ಆಮೇಲೆ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅಂತ ಕರೀತಾರೆ. ಸೊ ಆಮೇಲೆ ಇಂಡಸ್ಟ್ರಿ ರಿನೋವೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಅಂತಿದೆ. ಆಮೇಲೆ ರಿಕ್ವೈರ್ಡ್ ಇನ್ಇಕ್ವಾಲಿಟೀಸ್ ಅಂತಿದೆ. ಆಮೇಲೆ 11th ಗೋಲ್ ನೋಡಿದ್ರೆ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್ ಇದೆ. ಆಮೇಲೆ ಇದ್ರ 12th ಗೋಲ್ ನೋಡ್ತಾ ಹೋದ್ರೆ ಆಕ್ಚುಲಿ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಅಂತಿದೆ. ಸೊ ಆಮೇಲೆ 13 ನಲ್ಲಿ ಕ್ಲೈಮೇಟ್ ಆಕ್ಷನ್ ಅಂದ್ರೆ ಹವಾಮಾನಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಾಗಿರ್ಬೋದು. ಆಮೇಲೆ 14th ಪಾಯಿಂಟ್ ಅಲ್ಲಿ ಲೈಫ್ ಬಿಲೋ ದ ವಾಟರ್ ಅಂತ, ಅಂದ್ರೆ ನೀರಿನ ಕೆಳಗಡೆ ಕೂಡ ಏನಾಗಿದೆ ನಮಗೆ ಆಕ್ಚುಲಿ ಹಲವಾರು ಕೋಟ್ಯಾನು ಜೀವಿಗಳಿದೆ. ಹೌದಾ? ಅದನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿದೆ. ಅದೇ ರೀತಿ ಲೈಫ್ ಆನ್ ಲ್ಯಾಂಡ್, ಭೂಮಿ ಮೇಲ್ಗಡೆ ಮನುಷ್ಯನ ಒಂದು ಜೀವನ ಆಗಿರ್ಬೋದು. ಅದೇ ರೀತಿ ಸೊ ಪೀಸ್, ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು. ಅದೇ ರೀತಿ 17 ನಲ್ಲಿ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತಾರೆ. ಸೋದಾ ಇವೇನಾಗಿದೆ ಟೋಟಲ್ ಆಗಿ 17 ಗೋಲ್ಗಳನ್ನ ನಮ್ಮ ವಿಶ್ವಸಂಸ್ಥೆ ಏನ್ ಮಾಡಿದೆ ಆಕ್ಚುಲಿ SDG ಅಂತೇಳಿ ಘೋಷಣೆ ಅಂದ್ರೆ ಮಾರಕ್ಕೆ ಅವಕಾಶ ಅಂದ್ರೆ ಇದು ಮಾಡಕ್ ಅಂತ ಹೇಳ್ಬೋದು. ದಟ್ ಇಸ್ ಕಾಲ್ಡ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಥವಾ ಕನ್ನಡದಲ್ಲಿ ಇದನ್ನ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಕರೀತಾರೆ. ಓಕೆ, ಯಾ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ರೀಸೆಂಟ್ ಆಗಿ ಒನ್ ಮೋರ್ ರಿಪೋರ್ಟ್ ರಿಲೀಸ್ ಆಯಿತು. ಹೌದಾ? ಇವತ್ತು ಕ್ಲಾಸ್ ಅಲ್ಲಿ ಬರೀ ರಿಪೋರ್ಟ್ ಗಳು ನೋಡ್ತಾ ಇದ್ದೀವಿ. ಆಕ್ಚುಲಿ ರೀಸೆಂಟ್ ಆಗಿ ಇನ್ನೊಂದು ರಿಪೋರ್ಟ್ ರಿಲೀಸ್ ಆಗಿತ್ತು, ವೆರಿ ಇಂಪಾರ್ಟೆಂಟ್ ಇರ್ಬೋದು. ಅದನ್ನ ನಾವು ಆಸರ್ ರಿಪೋರ್ಟ್ ಅಂತ ಕರೀತಾರೆ. ಹೌದಾ? ಆಸರ್ ಅಥವಾ ಆಸರ್ ರಿಪೋರ್ಟ್ ಆಫ್ ದಿ 2021 ನೋಡ್ತಾ ಹೋಗೋಣ. ನೋಡಿ,
ರೀಸೆಂಟ್ ಆಗಿ ಏನಂತಂದ್ರೆ ಆಕ್ಚುಲಿ ಅನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನಲ್ ರಿಪೋರ್ಟ್ ಸರ್ ಅಂದ್ರೆ ಆಕ್ಚುಲಿ ಗೊತ್ತಿರಲಿ ಕನ್ನಡದಲ್ಲಿ ಶಿಕ್ಷಣದ ವಾರ್ಷಿಕ ಸ್ಥಾನಮಾನ ವರದಿ ಅಂತ ಬರುತ್ತೆ 2020 ಅದನ್ನ ನಾವು ಆರ್ ರಿಪೋರ್ಟ್ ಅಥವಾ ಅನ್ಯುವಲ್ ಸ್ಟೇಟಸ್ ಆಫ್ ದ ಎಜುಕೇಶನ್ ರಿಪೋರ್ಟ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನು ಅಂತ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ ಈ ಒಂದು ರಿಪೋರ್ಟ್ ಇದೆಯಲ್ಲ ಇದು ನಮ್ಮ ದೇಶದಲ್ಲಿ ಏನಂದ್ರೆ ಆಕ್ಚುಲಿ ಏನಾಗತ್ತಂದ್ರೆ ಒಂದು ಎಜುಕೇಶನ್ ಸಂಪುಟಂತೆ ತಿಳಿಸುವಂತ ವೆರಿ ಇಂಪಾರ್ಟೆಂಟ್ ರಿಪೋರ್ಟ್ ಅಂದ್ರೆ ನಮಗೆ ಈ ಒಂದು ಆಸರ್ ರಿಪೋರ್ಟ್ ಅಂತ ಕರೀತಾರೆ. ಯಾಕಂದ್ರೆ ನಮಗೆ ಲಾಸ್ಟ್ 2 years ಇಂದ ಏನಾಗಿತ್ತು ಎಲ್ಲಾ ಶಾಲೆಗಳು ಕೂಡ ಮುಚ್ಕೊಂಡಿದ್ದು ಬಿಕಾಸ್ ಆಫ್ ದ COVID-19 ಪ್ಯಾಂಡಮಿಕ್ ಮತ್ತೆ ಲಾಕ್ಡೌನ್ ಇಂದ. ಹೌದಾ? ಸೊ ಹಾಗಾಗಿ ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ಎಲ್ಲ ಸ್ಕೂಲ್ಗಳು ಕೂಡ ಈಗ ತಾನೇ ಓಪನ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನ್ ಮಾಡಿದ್ರೆ ಇವರು ಅನ್ಯುವಲ್ ಈ ಒಂದು ಆಸರ್ ಅಂತ ರಿಪೋರ್ಟ್ ಅಂತ ಆಕ್ಚುಲಿ ಸರ್ವೆ ಮಾಡ್ಕೊಂಡು ಒಂದು ಡಾಟಾವನ್ನ ಸೊ ಇಲ್ಲಿ ರಿಲೀಸ್ ಮಾಡಿದ್ರೆ ನಾವು ನೋಡುವಂತಾಗಿದೆ. ದಟ್ಸ್ ಇಟ್. ಎಸ್, ಫಸ್ಟ್ ನೋಡ್ತಾ ಹೋಗೋಣ ಈ ಒಂದು ಸರ್ವೆ ಏನ್ ಮಾಡ್ತಾರೆ ಅಂದ್ರೆ ಒಂದೇದೇನಂದ್ರೆ ಎನ್ರೋಲ್ಮೆಂಟ್ ಬಗ್ಗೆ ಹೇಳ್ತಾರೆ. ಎನ್ರೋಲ್ಮೆಂಟ್ ಅಂದ್ರೆ ಗೊತ್ತಲ್ಲ, ಶಾಲೆಗಳಿಗೆ ದಾಖಲಾಗುವಂತದ್ದು ಅಥವಾ ನೋಂದಣಿ ಮಾಡಿಸು ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಏನಂದ್ರೆ ಒಂದು ಬಾರಿ ಶಿಫ್ಟ್ ಆಗಿ ವೆರಿ ಅಂದ್ರೆ ಒಂದು ಬಹಳ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಏನಾಗಿದೆ ನೋಡಿ, ದ ಪರ್ಸೆಂಟ್ ಆಫ್ ರೂರಲ್ ಚಿಲ್ಡ್ರನ್ ಹೂ ವೇರ್ ನಾಟ್ ಎನ್ರೋಲ್ಡ್ ಇನ್ ದ ಸ್ಕೂಲ್ ಡಬಲ್ ಡ್ಯೂರಿಂಗ್ ದ ಪ್ಯಾಂಡಮಿಕ್ ಅಂತ ಕರೀತಾರೆ. ಹೌದಾ? ಏನ್ ಪ್ಯಾಂಡಮಿಕ್ ಇತ್ತಲ್ಲ, ಹಾಗಾಗಿ ಏನಂದ್ರೆ ಬಹಳಷ್ಟು ಜನ ಅಂದ್ರೆ ಹಳ್ಳಿ ಮಕ್ಕಳು ಇದೆಯಲ್ಲ ಅವ್ರು ಏನ್ ಮಾಡ್ತಾರೆ, ಶಾಲೆಗೆ ಎನ್ರೋಲೇ ಆಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬಿಕಾಸ್ ಆಫ್ ದಿ ಏನಂತಾರೆ ಫ್ರೀಕ್ವೆಂಟ್ ಲಾಕ್ಡೌನ್ಸ್ ಇಂದ ಎಲ್ಲೋ ಕಡೆ ಮೇ ಬಿ ಮತ್ತೆ ಕ್ಲೋಸ್ ಆಗೋ ಕಾರಣಕ್ಕಾಗಿ ಬಹಳಷ್ಟು ಜನ ಮಕ್ಕಳು ಶಾಲೆಗೆ ಎನ್ರೋಲ್ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದೆ. ಒಂದು ಫಸ್ಟ್ನೇ ಪಾಯಿಂಟ್ ಅಂತ. ಎರಡನೇ ಪಾಯಿಂಟ್ ನೋಡ್ತಾ ಹೋಗೋಣ. ಆಕ್ಚುಲಿ ಓವರ್ ಎ ಥರ್ಡ್ ಆಫ್ ಚಿಲ್ಡ್ರನ್ ಎನ್ರೋಲ್ಡ್ ಇನ್ ಕ್ಲಾಸ್ 192 ಹ್ಯಾವ್ ನೆವರ್ ಅಟೆಂಡೆಡ್ ದ ಸ್ಕೂಲ್ ಇನ್ ಪರ್ಸನ್ ಅಂತ ಕರೀತಾರೆ. ಹೌದಾ? ಏನು 1 ಮತ್ತು 2ನೇ ಕ್ಲಾಸ್ಗೆ ಎನ್ರೋಲ್ ಆಗಿದ್ದ ವಿದ್ಯಾರ್ಥಿಗಳು ಅವರು ಏನಂದ್ರೆ ಇಲ್ಲಿವರೆಗೂ ಕೂಡ ಶಾಲೆಗೆ ಬಂದಿಲ್ಲ ಬಿಕಾಸ್ ಆಫ್ ದಿ ಲಾಕ್ಡೌನ್ ಆಗಿರ್ಬೋದು, ಮತ್ತೆ ಏನಂತಾರೆ ದ ಫಿಯರ್ ಆಫ್ ದಿ ಈ ಒಂದು ಕೋವಿಡ್ ಅಂತ. ಅದಕ್ಕಾಗಿ ಕೂಡ ಬಹಳಷ್ಟು ಜನ ಪೇರೆಂಟ್ಸ್ ಮಕ್ಕಳಿಗೆ ಶಾಲೆಗೆ ಕಳಿಸಿಲ್ಲ ಅಂತ ಹೇಳ್ಬೋದು. ಹೌದಾ? ಎಸ್. ಸೊ 3ನೇ ಪಾಯಿಂಟ್ ನೋಡ್ತಾ ಹೋಗೋಣ. ಆಕ್ಚುಲಿ ಗವರ್ಮೆಂಟ್ ಸ್ಕೂಲ್ಸ್ ಹ್ಯಾವ್ ಸೀನ್ ಅನ್ ದ ಇನ್ಕ್ರೀಸ್ ಇನ್ ದ ಎನ್ರೋಲ್ಮೆಂಟ್ ಎಟ್ ದ ಎಕ್ಸ್ಪೆನ್ಸ್ ಆಫ್ ದಿ ಪ್ರೈವೇಟ್ ಸ್ಕೂಲ್ಸ್ ಅಂತ ನೋಡಿ. ಹೌದಾ? ಈಗ ನೋಡಿ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂದ್ರೆ ಇವನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಕೂಡ ನಿಮಗೆ ಲಕ್ಷಾನುಗಟ್ಟಲೆ ಕೊಡ್ಬೇಕು. ಅದೇ ಪ್ರೈವೇಟ್ ಸ್ಕೂಲ್ಗೆ ಹೋದ್ರೆ ನಿಮಗೆ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಹೌದಾ? ಏನು ಇರಂಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ ಆಕ್ಚುಲಿ ಏನು ಈ ವರ್ಷ 2021 ಇದೆಯಲ್ಲ ಈ ರಿಪೋರ್ಟ್ ಏನ್ ಹೇಳ್ತಾರೆ ಆಕ್ಚುಲಿ ಬಹಳಷ್ಟು ಏನ್ ಮಾಡಿದ್ರೆ ಮಕ್ಕಳು ಏನ್ ಮಾಡಿದ್ರೆ ಅಂದ್ರೆ ಆಕ್ಚುಲಿ ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಯಾಕಂದ್ರೆ ಪ್ರೈವೇಟ್ ಶಾಲೆಗೆ ಫೀಸ್ ಜಾಸ್ತಿ ಕೊಡೋದು ಬರುತ್ತೆ. ಯಾಕಂದ್ರೆ ಅವ್ರ ಪಾಪ ಎಷ್ಟೋ ಜನ ಪೇರೆಂಟ್ಸ್ ಗಳಿಗೆ ಕೆಲಸ ಎಲ್ಲ ಮನೆ ಕೂತ್ಕೊಂಡಿದ್ದಾರೆ. ಹಾಗಾಗಿ ಏನಾದ್ರು ಮಾಡಿದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಜಾಸ್ತಿ ಒಂದು ಎನ್ರೋಲ್ಮೆಂಟ್ ಕಂಡಿದ್ದಾರೆ, ಆಮೇಲೆ ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಅಂತ ಹೇಳ್ಬೋದು. ನೋಡಿ ಕ್ಲಿಯರ್ ಶಿಪ್ ನೋಡ್ತಾ ಹೋಗೋಣ. ಆಕ್ಚುಲಿ ನೋಡಿ 2018 ಎಷ್ಟಿತ್ತು ಅಂದ್ರೆ ಪ್ರೈವೇಟ್ಗೆ ಎಷ್ಟಿತ್ತು ಅಂತಂದ್ರೆ ಆಕ್ಚುಲಿ 4% ಇತ್ತು. ಈಗ ಎಷ್ಟಾಗಿದೆ 65 ಆಗಿದೆ. ಹೌದಾ? ಈಗ ಎಷ್ಟಾಗಂದ್ರೆ ಪ್ರೆಸೆಂಟ್ 2020 ಎಷ್ಟಂದ್ರೆ 70.3% ಅಂದ್ರೆ ಆಕ್ಚುಲಿ ಒಂದು ಇದನ್ನ ನಾವು ಕ್ಲಿಯರ್ ಶಿಫ್ಟ್ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಎನ್ರೋಲ್ಮೆಂಟ್ ಇನ್ ದ ಪಬ್ಲಿಕ್ ಸ್ಕೂಲ್ ಅಂತ ಕರಿತೀವಿ. ಅದೇ ರೀತಿ ಪಾಲ್ ಇನ್ ದಿ ಪ್ರೈವೇಟ್ ಸ್ಕೂಲ್ ಎನ್ರೋಲ್ಮೆಂಟ್ ಅಂತ ಆಗಿದೆ. ಹೌದಾ? ಏನಾಗಿದೆ ಈ ಖಾಸಗಿ ಶಾಲೆಗಳ ಒಂದು ಅಡ್ಮಿಷನ್ ಕೂಡ ತುಂಬಾ ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ. ಎಷ್ಟು 2020 ಎಷ್ಟು 28.8 ಇತ್ತು. ಈಗ ಎಷ್ಟಾಗಿದೆ 2021ಕ್ಕೆ 24.4% ಆಗಿದೆ ಅಂತ ಹೇಳ್ಬೋದು. ದಟ್ಸ್ ಇಟ್. ಮತ್ತೆ ನೋಡಿ ಇಲ್ಲಿ ಎನ್ರೋಲ್ಮೆಂಟ್ ಡಸ್ ನಾಟ್ ನೆಸೆಸರಿಲಿ ಮೀನ್ ದಟ್ ದ ಲರ್ನಿಂಗ್ ಟುಕ್ ಪ್ಲೇಸ್ ಅಂತ ಹೇಳ್ತಾರೆ. ಎಸ್. ಈಗ ನೋಡಿ ಎಷ್ಟೋ ಜನ ಮಾಡ್ತಾರೆ ಶಾಲೆಗೆ ಅಡ್ಮಿಷನ್ ಮಾಡ್ತಾರೆ, ಅವ್ರು ಶಾಲೆಗೆ ಹೋಗಲ್ಲ. ಅಂದ್ರೆ ಏನ್ ಹೇಳುತ್ತಂದ್ರೆ ಆಕ್ಚುಲಿ ಅಡ್ಮಿಷನ್ ಮಾಡಿದ್ರಲ್ಲ ಕೂಡ ಅವ್ರಿಗೆಲ್ಲ ಒಂದು ಲರ್ನಿಂಗ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ? ಸೊ ಹಾಗಾಗಿ ನೋಡಿ ಏನಂದ್ರೆ ಈ ಸರ್ವೆಲ್ ಏನ್ ಮಾಡಿದ್ದಾರೆ, ಸುಮಾರು ನಮ್ಮ ದೇಶದ 76,000 ಆಕ್ಚುಲಿ ಮನೆಗಳಿಗೆ ಹೋಗಿ ಏನಂದ್ರೆ ಆಕ್ಚುಲಿ ಒಂದ್ ಏನ್ ಮಾಡಿದ್ದಾರೆ ಅಂದ್ರೆ ಒಂದು 6 ರಿಂದ 14 ವರ್ಷದ ಮಕ್ಕಳಿಗೆ ಏನಂತಂದ್ರೆ ಆಕ್ಚುಲಿ ಈ ಒಂದು ಸರ್ವೆ ಮಾಡಿದ್ದಾರೆ. ಅದನ್ನ ನಾವು ಆಸರ್ ಅಥವಾ ಅನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಂತ ಕರೀತಾರೆ. ಹೌದಾ? ಇದರಲ್ಲಿ ಸುಮಾರು 92% ಏನ್ ಚಿಲ್ಡ್ರನ್ ಇದಾರಲ್ಲ ಅವರ ಒಂದು ಟೆಕ್ಸ್ಟ್ ಬುಕ್ ದೇರ್ ಗ್ರೇಡ್ ಅಂತ ಕೂಡ ಅಂದ್ರೆ ಅವ್ರು ಕೂಡ ಪಡೆದಾರ ಅಂತ ಹೇಳ್ಬೋದು. ನಾವು ಇದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಓನ್ಲಿ ಎ ಥರ್ಡ್ ಆಕ್ಸೆಸ್ ಟು ಎನಿ ಅದರ್ ಲರ್ನಿಂಗ್ ರಿಸೋರ್ಸ್ ಅಂತ ಕರೀತಾರೆ. ಅಂದ್ರೆ ಏನು ಮಕ್ಕಳದ ಏನಂದ್ರೆ 3 ಜನರು ಒಬ್ಬ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಗುಂಪಲ್ಲಿ 3 ಜನ ಮಾತ್ರ ಏನಂದ್ರೆ ಆಕ್ಚುಲಿ ಈ ಒಂದು ಲರ್ನಿಂಗ್ ರಿಸೋರ್ಸ್ ಅನ್ನ ತಗೊಳಕ್ ಅಂತಂದ್ರೆ ಪರ್ಚೇಸ್ ಮಾಡುವಂತ ಆಕ್ಸೆಸ್ ಅವರೊಂದು ಕೆಪಾಸಿಟಿ ಹೊಂದಾರ ಅಂತ ಹೇಳ್ತಾ ಇದೆ ಈ ಒಂದು ರಿಪೋರ್ಟ್ ಅಂತ ನಾವು ಹೇಳ್ಬೋದು. ಸೊ ಹಾಗೆ ಡಿಜಿಟಲ್ ಡಿವೈಡ್ ಬೈ ಕೂಡ ಆಕ್ಚುಲಿ ಈ ರಿಪೋರ್ಟ್ ತುಂಬಾ ಫೋಕಸ್ ಮಾಡ್ತಿದೆ. ಹೌದಾ? ನೋಡಿ ಏನಂದ್ರೆ ಏನಾಗ್ತದೆ ಆಕ್ಚುಲಿ ಎಷ್ಟೋ ಜನ ಮಕ್ಕಳು ಏನಂದ್ರೆ ಲಾಕ್ಡೌನ್ ಅಲ್ಲಿ ಏನ್ ಮಾಡಿದ್ದಾರೆ, ಆನ್ಲೈನ್ ಕ್ಲಾಸ್ಗಳನ್ನ ಕೇಳಿದ್ದಾರೆ. ಎಷ್ಟೋ ಜನ ಮಕ್ಕಳಿಗೆ ಅವ್ರ ಹತ್ರ ಮೊಬೈಲ್ ಇರಂಗಿಲ್ಲ, ಮೊಬೈಲ್ ಇರೋದಕ್ಕೆ ಇಂಟರ್ನೆಟ್ ಇರೋ ಆಕ್ಸೆಸ್ ಇರಂಗಿಲ್ಲ. ಆಕ್ಸೆಸ್ ಇದ್ರೆ ಕೂಡ ಆಮೇಲೆ ಅವ್ರ ಮನೇಲಿ ಮೇ ಬಿ ಪವರ್ ಇರ್ಬೋದು. ಆಗ ಇಷ್ಟು ಕೂಡ ಎಲ್ಲೊಂದ್ ಕಡೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ. ಅದಕ್ಕೆ ನಾವು ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಅಂದ್ರೆ ಏನಾಗಿದೆ, ದ ಪರ್ಸೆಂಟೇಜ್ ಆಫ್ ಎನ್ರೋಲ್ಡ್ ಚಿಲ್ಡ್ರನ್ ಹ್ಯಾವಿಂಗ್ ಎಟ್ ಲೀಸ್ಟ್ 1 ಸ್ಮಾರ್ಟ್ ಫೋನ್ ಎಟ್ ಹೋಮ್ ಆಸ್ ರೈಸನ್. ಎಷ್ಟಾಗಿತ್ತು ಮೊದಲು ಎಷ್ಟಿತ್ತು ಅಂದ್ರೆ 36.5 ಇತ್ತು. ಈಗ ಎಷ್ಟಾಗಿದೆ ಅದು 67.6% ಆಗಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನಂದ್ರೆ ಡಿಪೆಂಡಿಂಗ್ ಆನ್ ದ ಸ್ಮಾರ್ಟ್ ಆನ್ಲೈನ್ ಕ್ಲಾಸ್ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಮಕ್ಕಳಿಗೆ ಒಂದು ಸ್ಮಾರ್ಟ್ ಫೋನ್ ಗಳನ್ನು ಕೂಡ ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಎಲ್ಲೊಂದ್ ಕಡೆ ಈ ಡಿಜಿಟಲ್ ಡಿವೈಡ್ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ
ಇದಾಗಿದೆ ಅಂತ ಹೇಳ್ಬೋದು ನಾವು, ರೈಟ್. ಮತ್ತೆ ಇನ್ನೊಂದು ಪಾಸಿಟಿವ್ ಶಿಫ್ಟ್ ಬಗ್ಗೆ ಕೂಡ ಮಾತಾಡ್ತೀರಿ. ಅಂದ್ರೆ ದ ರಿಪೋರ್ಟ್ ಕ್ಯಾಪ್ಚರ್ಡ್ ದ ಡಿಕ್ಲೈನ್ ಇನ್ ದ ಪ್ರಪೋರ್ಷನ್ ಆಫ್ ಚಿಲ್ಡ್ರನ್ ನಾಟ್ ಕರೆಂಟ್ಲಿ ಎನ್ರೋಲ್ಡ್ ಇನ್ ದ 15 to 16 ಏಜ್ ಗ್ರೂಪ್ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ನಾವು ಪಾಸಿಟಿವ್ ಶಿಫ್ಟ್ ಅಂತ ಹೇಳ್ಬೋದು. ಎಸ್. ಸೊ ಹಾಗಾದ್ರೆ ಈ ಎನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ಗೊತ್ತಿರಲಿ ಇದೇನಂದ್ರೆ ನಮ್ಮ ದೇಶದಲ್ಲಿ ಗ್ರಾಮೀಣದ ಒಂದು ಶಿಕ್ಷಣದ ಮಟ್ಟವನ್ನ, ಕಲಿಕೆಯ ಮಟ್ಟವನ್ನ, ಮತ್ತೆ ಅದರ ಒಂದು ಔಟ್ಕಮ್ಸ್ ಗಳನ್ನ ಏನ್ ಮಾಡುತ್ತೆ ಆಕ್ಚುಲಿ ಔಟ್ಕಮ್ಸ್ ಆಗಿರುವಂತಹ ಅದು ರೀಡಿಂಗ್ ಆಗಿರ್ಬೋದು, ಅರ್ಥಮೆಟಿಕ್ ಸ್ಕಿಲ್ ಗಳನ್ನ ಏನ್ ಮಾಡುತ್ತೆ ಆಕ್ಚುಲಿ ಈ ರಿಪೋರ್ಟ್ ತುಂಬಾ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ಕೊಂಡು ಒಂದು ರಿಪೋರ್ಟ್ ಅನ್ನ ಸೊ ರೆಡಿ ಮಾಡುತ್ತೆ. ಅದನ್ನ ನಾವು ಎನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್ ಅಥವಾ ವಾರ್ಷಿಕ ಶಿಕ್ಷಣದ ಸ್ಥಾನಮಾನ ವರದಿ ಅಂತ ಕರೀತಾರೆ. ಸೊ ಹಾಗಾಗಿ ಈ ಒಂದು ಏನು ಆಸಾ ರಿಪೋರ್ಟ್ ಇದೆಯಲ್ಲ, ಇದನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಗೊತ್ತಿರಬೇಕು. ಇದನ್ನ ಪ್ರಿಪೇರ್ ಮಾಡುವಂತ ಒಂದು ಸಂಸ್ಥೆ ಅಂತಂದ್ರೆ ಅದು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಅದ್ರ ಹೆಸರು ಪ್ರಥಮ್ ಎನ್ನುವಂತ ಒಂದು NGO ಆಗಿದೆ, ಗೊತ್ತಿರ್ಬೇಕು ನಿಮ್ಗೆ. ಹೌದಾ? ಏನ್ ಮಾಡುತ್ತೆ ಪ್ರಥಮ್ ಅಂತ NGO ಇದೆಯಲ್ಲ, ಇದನ್ನ ಆಕ್ಚುಲಿ ಏನ್ ಮಾಡುತ್ತೆ ಈ ಆಸರ್ ರಿಪೋರ್ಟ್ ಅನ್ನ ಪ್ರತಿ ವರ್ಷ ಕಂಡಕ್ಟ್ ಮಾಡುತ್ತಂತ ಅಥವಾ ರಿಲೀಸ್ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಏನ್ ಈ ರಿಪೋರ್ಟ್ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಸುಮಾರು 2000 ನಂತರ ಒಂದು ಜನಗಣತಿ ಡಾಟಾ ತಗೊಂಡು ಏನ್ ಮಾಡ್ತಾರೆ, ಇಲ್ಲಿ ಸ್ಯಾಂಪ್ಲಿಂಗ್ ಫ್ರೇಮ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಒಂದು ನ್ಯಾಷನಲ್ ರಿಸೋರ್ಸ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಮತ್ತೆ ಚಿಲ್ಡ್ರನ್ ಒಂದು ಫೌಂಡೇಶನ್ ಸ್ಕಿಲ್ಸ್ ಗಳ ಬಗ್ಗೆ ಆಕ್ಚುಲಿ ಒಂದು ಮಾಹಿತಿಯನ್ನು ಏನಂದ್ರೆ ಕೊಡುವಂತ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಆಸರ್ ಅನ್ನುವಂತ ರಿಪೋರ್ಟ್ ಮುಖಾಂತರ ಹೇಳ್ಬೋದು. ದಟ್ಸ್ ಇಟ್. ಸೊ ಹಾಗೆ ಏನು ಈ ವರ್ಷ ರಿಲೀಸ್ ಆಯ್ತಲ್ಲ, ಇದೇನಾಗಿದೆ 16ನೇ ಎಡಿಷನ್ ಆಗಿದೆ, ಗೊತ್ತಿರಲಿ. ದಿಸ್ ಇಸ್ ದ 16th ಎಡಿಷನ್ ಆಫ್ ದ ಎನ್ಯುವಲ್ ಸ್ಟೇಟಸ್ ಆಫ್ ದ ಎಜುಕೇಶನ್ ರಿಪೋರ್ಟ್ ಆಗಿದೆ. ಮತ್ತೆ ಈ ವರ್ಷದ ವಿಶೇಷ ಏನಂದ್ರೆ ಏನ್ ಮಾಡಿದ್ದಾರೆ ಆಕ್ಚುಲಿ ಈ ಒಂದು ಸರ್ವೆ ಏನ್ ಮಾಡಿದ್ದಾರೆ, ಜಸ್ಟ್ ಫೋನ್ ಕಾಲ್ ಮುಖಾಂತರ ಏನ್ ಮಾಡಿದ್ದಾರೆ, ಆ ಮಕ್ಕಳ ಒಂದು ಪೇರೆಂಟ್ಸ್ ಕಾಲ್ ಮಾಡಿ ಏನ್ ಮಾಡಿದ್ದಾರೆ, ಅವ್ರ ಫೋನ್ ಮುಖಾಂತರ ಇನ್ಫಾರ್ಮೇಶನ್ ತಗೊಂಡು ಇದನ್ನ ಈ ಒಂದು ಸರ್ವೆಯನ್ನ ಕನೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಒಂಥರ ಇನ್ನೋವೇಟಿವ್ ಮೆಥಡ್ ಅಂತ ಹೇಳ್ಬೋದು. ಜಸ್ಟ್ ಫೋನ್ ಕಾಲ್ ಮುಖಾಂತರ ಆಕ್ಚುಲಿ ಈ ಒಂದು ರಿಪೋರ್ಟ್ ಅನ್ನ ಅಥವಾ ಈ ಒಂದು ಸ್ಟೇಟಸ್ ಅನ್ನ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಥಮ ಎನ್ನುವಂತ NGO ಅಂತ ನಾವು ಹೇಳ್ಬೋದು. ದಟ್ಸ್ ಇಟ್. ಓಕೆ, ದಟ್ ಇಸ್ ಕಾಲ್ಡ್ ದ ಆಸರ್ ರಿಪೋರ್ಟ್ ಅಂತ ಕರೀತಾರೆ, ರೈಟ್. ಸೊ ನಿಮ್ಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಅಂತ, ಅದೇನಂದ್ರೆ ಇದ್ಯಾಕೆ ಸಂಪಟ್ಟಿದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕರೀತಾರೆ. ಹೌದಾ? ಆರ್ಥಿಕವಾಗಿ ಹಿಂದುಳಿದವರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಆಕ್ಚುಲಿ 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅದು ಎಜುಕೇಶನ್ ಮತ್ತೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಹಾಗಾಗಿ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಗೆ ಕ್ವೆಶನ್ ಮಾಡಿದೆ, ನೀವು ಯಾವ ಮಾನದಂಡ ಮೇಲ್ಗಡೆ ಆಕ್ಚುಲಿ ಈ ಒಂದು 10% ರಿಸರ್ವೇಶನ್ ನ ಕೊಟ್ಟಿದ್ದೀರಿ ಅಂತ ಏನ್ ಮಾಡಿದ್ದಾರೆ. ಸೊ ಇದಕ್ಕೆ ರೀಸೆಂಟ್ ಆಗಿ ಡಿಬೇಟ್ ನಡೀತಿದೆ. ಆ ಕಾರಣಕ್ಕಾಗಿ ಈ ಟಾಪಿಕ್ ನಮ್ಗೆ ಎಕ್ಸಾಮ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದುವೇ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019. ಅದನ್ನ ನಾವು 10% ರಿಸರ್ವೇಶನ್ ಫಾರ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಕರೀತಾರೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಹೌದಾ? ನೋಡಿ, ನಮ್ಮ ದೇಶದಲ್ಲಿ ಅಂದ್ರೆ ಇತ್ತೀಚೆಗೆ ರಿಸರ್ವೇಶನ್ ಬಗ್ಗೆ ತುಂಬಾ ಡಿಬೇಟ್ ಆಗ್ತಾ ಇದೆ. ಹೌದಾ? ಎಲ್ಲರೂ ನಮಗೆ ರಿಸರ್ವೇಶನ್ ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಒಬ್ರು ಯಾರೋ ಇಲ್ಲಿ ಒಂದು ಒಳ್ಳೆ ಪ್ರಿಡಿಕ್ಟ್ ಮಾಡಿದ್ದಾರೆ ಒಂದು ಇಮೇಜ್ ಮುಖಾಂತರ ನೋಡಿ. ಹೌದಾ? ಇವನ್ ಅಂದ್ರೆ ಸೊ ವಾಶ್ರೂಮ್ ಅಲ್ಲಿ ಕೂಡ ಆಕ್ಚುಲಿ ರಿಸರ್ವೇಶನ್ ಅಂತ, ಇದು OBC ಮೀಸಲಾಗಿದೆ, ರಿಸರ್ವ್ ಮಾಡಿದ್ದಾರೆ. ಇದು SC 3 ಮಾಡಿದ್ದಾರೆ. ಆಮೇಲೆ ಜನರಲ್ ಗೆ ಕೂಡ ಒಂದು ರಿಸರ್ವ್ ಮಾಡಿದ್ದಾರೆ. ಹೌದಾ? ಹಾಗಾಗಿ ರಿಸರ್ವೇಶನ್ ಅಂತ ಏನಂದ್ರೆ ಆಕ್ಚುಲಿ ಎಲ್ಲರೂ ಕೂಡ ಬಯಸುವಂತ ಒಂದು ಏನಂದ್ರೆ ಸ್ಥಿತಿಗತಿ ಆಗಿಬಿಡುತ್ತೆ ಪ್ರೆಸೆಂಟ್ ಆಗಿ ಅಂತ ಹೇಳ್ಬೋದು ನಾವು. ಎಸ್, ನೋಡಿ, ರೀಸೆಂಟ್ ಆಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಗೆ ಕ್ವಶನ್ ಮಾಡುತ್ತೆ. ಸೊ ಹಾಗಾದ್ರೆ ಏನ್ ಮಾಡಿದಿರಿ ನೀವು, 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಮುಖಾಂತರ ಏನ್ ಮಾಡಿದಿರಿ ನೀವು 10% ರಿಸರ್ವೇಶನ್ ಕೊಟ್ಟಿದೆ. ಯಾರಿಗೆ? ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ, ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ವರ್ಗರಿಗೆ ಏನ್ ಮಾಡಿದ್ದಾರೆ 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅದು ಇದರಲ್ಲಿ ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಶೈಕ್ಷಣಿಕ ಕೇಂದ್ರಗಳಲ್ಲಿ, ಹಾಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಸೊ ಇದಕ್ಕೆ ಏನ್ ಮಾಡಿದರೆ, ಯಾವ್ದೆಲ್ಲ ಫ್ಯಾಮಿಲಿಗಳು ಲೆಸ್ ದೆನ್ 8 lakh ಅನ್ನೋ ಒಂದು ಇನ್ಕಮ್ ಹೊಂದಿರುತ್ತವೋ ಆ ಫ್ಯಾಮಿಲಿಗಳಿಗೆ ಆಕ್ಚುಲಿ ಈ ಒಂದೇನಂದ್ರೆ ಏನಾಗುತ್ತೆ, ಒಂದು ರಿಸರ್ವೇಶನ್ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಆದ್ರೆ ಈ 8 ಲಕ್ಷ ಯಾವ್ದ್ರ ಮೇಲ್ಗಡೆ ನೀವು ಡಿಪೆಂಡ್ ಮಾಡಿದಿರಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಸೆಂಟ್ರಲ್ ಗವರ್ಮೆಂಟ್ ಗೆ ಕ್ವಶನ್ ಮಾಡಿದೆ. ಓಕೆ, ಸೊ ಹಾಗಾಗಿ ನೋಡ್ತಾ ಹೋಗೋಣ. ನೋಡಿ ಏನ್ ಮಾಡುತ್ತೆ, 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನ್ ಮಾಡುತ್ತೆ ಆಕ್ಚುಲಿ ಇದು 10% ರಿಸರ್ವ್ ಕೊಡೋ ಅಂದ್ರೆ ಅವ್ರಿಗೆ ಮೀಸಲಾತಿ ಕೊಡುತ್ತೆ. ಇದರಲ್ಲಿ ಸರಕಾರಿ ಹುದ್ದೆಗಳಲ್ಲಿ ಹಾಗೆ ಶೈಕ್ಷಣಿಕ ಕೇಂದ್ರಗಳಲ್ಲಿ ಯಾರಿಗೆ ಕೊಡ್ತಿದ್ದು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇಂದ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂತ ನೋಡಿ. ಹೌದಾ? ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಏನ್ ಮಾಡ್ತಾರೆ ಆಕ್ಚುಲಿ ಇದು ಸಾರ್ವಜನಿಕ ಉದ್ಯೋಗಗಳಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರಿಗೆ ಒಂದು ಶೈಕ್ಷಣಿಕ ಕೇಂದ್ರಗಳಲ್ಲಿ ಏನ್ ಮಾಡುತ್ತೆ 10% ಮೀಸಲಾತಿ ಕೊಡುವಂತದ್ದು ಈ ಒಂದು ಇದರ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗೆ ಇಲ್ಲಿ ಏನಂದ್ರೆ ಆಕ್ಚುಲಿ ಈ ಒಂದು ತಿದ್ದುಪಡಿ ಮಾಡಿದಾರಲ್ಲ, ಇಲ್ಲಿ ಕೆಲವೊಂದು 2 ಆರ್ಟಿಕಲ್ ಕೂಡ ಅದನ್ನ ಕೆಲವೊಂದು ಅಮೆಂಡ್ ಮಾಡಿದ್ದಾರೆ.
ಆರ್ಟಿಕಲ್ 15 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡರ್ ದ ಫಂಡಮೆಂಟಲ್ ರೈಟ್ಸ್ ಬರುತ್ತೆ ಇಂದ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 15 ಮತ್ತೆ 16 ಎರಡು ಕೂಡ ಏನ್ ಮಾಡಿದಾರೆ ಇಲ್ಲಿ ಸೊ ಅಮೆಂಡ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕು, ರೈಟ್. ಸೊ ಆರ್ಟಿಕಲ್ 15 ಏನ್ ಚೇಂಜ್ ಮಾಡಿದಾರೆ ನೋಡಿ. ಆಕ್ಚುಲಿ ಏನ್ ಹೇಳುತ್ತೆ ಆರ್ಟಿಕಲ್ 15 ಆಫ್ ಕ್ಲಾಸ್ 6 ಅಲ್ಲಿ ಏನಂತಂದ್ರೆ ದ ಗವರ್ಮೆಂಟ್ ಟು ಅಲೋ ದ ಗವರ್ಮೆಂಟ್ ಟು carve reservation for the economically weaker sections of the society in the higher educational institution including the private school ಆಗಿರಬಹುದು ಹಾಗೆ ಏಡೆಡ್ ಸ್ಕೂಲ್ ಆಗಿರಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಏನಂದ್ರೆ ಆರ್ಟಿಕಲ್ 16 ಕ್ಲಾಸ್ ಅಲ್ಲಿ 6 ಆಡ್ ಮಾಡ್ತಾರೆ. ಏನ್ ಮಾಡಿದಾರೆ ಅಂದ್ರೆ ಪ್ರೊವೈಡ್ಸ್ ದ ಕೋಟಾ ಫಾರ್ ದಿ ಎಕನಾಮಿಕಲಿ ಡಿಪ್ರೈವ್ಡ್ ಸೆಕ್ಷನ್ಸ್ ಇನ್ ದ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಆಫ್ ದಿ ಗವರ್ಮೆಂಟ್ ಸರ್ವಿಸ್ ಅಥವಾ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಓಕೆ, ದಟ್ ಇಸ್ ಕಾಲ್ಡ್ ದ 103rd ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2018 ಆಗಿದೆ. 10% ರಿಸರ್ವೇಶನ್ ಕೊಟ್ಟಿದ್ದಾರೆ. ಸೊ ಆದ್ರೆ ಇಲ್ಲಿ ಒಂದು ಏನಂದ್ರೆ ಇದು ಬರುತ್ತೆ ಹೌದಾ, ನಮ್ಗೆ 1997 ಆಗುತ್ತೆ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬರುತ್ತೆ. ಅದನ್ನ ನಾವು ಇಂದಿರಾ ಸಹಾನಿ ಕೇಸ್ ಅಥವಾ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಮಂಡಲ್ ಕೇಸ್ ಅಂತ ಕೂಡ ಕರೀತಾರೆ ಹೌದಾ. 1997 ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪ್ರಕರಣ ಬರುತ್ತೆ, ಅದನ್ನ ನಾವು ಇಂದಿರಾ ಸಹಾನಿ ಪ್ರಕರಣ ಅಥವಾ ಮಂಡಲ್ ಪ್ರಕರಣ ಅಂತ ಕರೀತಾರೆ. ಇಲ್ಲಿ ಏನ್ ಹೇಳುತ್ತೆ ಆಕ್ಚುಲಿ ಇದೊಂದು 9 ಜಡ್ಜ್ ಬೆಂಚ್ ಆಗಿರುವಂತ ಒಂದು ತೀರ್ಪು ಕೊಡ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಕಾರಣ ಕೂಡ ನಮ್ಮ ದೇಶದಲ್ಲಿ ಮೀಸಲಾತಿ ಇದೆಯಲ್ಲ ಅದು 50% ಅನ್ನ ಕ್ರಾಸ್ ಮಾಡ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಅವರು. ದರ್ ಇಸ್ ಅ ಫಿಕ್ಸ್ಡ್ ಲಿಮಿಟ್ ಫಾರ್ ದ ರಿಸರ್ವೇಶನ್ ಆಫ್ 50% ಅಂತ ಹೇಳ್ತಾರೆ, ಸೀಲಿಂಗ್ ಕೊಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಜೊತೆಗೆ ಯಾವುದೇ ಕಾರಣ ಕೂಡ ನಮ್ಮ ದೇಶದಲ್ಲಿ ರಿಸರ್ವೇಶನ್ ಕೊಟ್ರೆ ಅದು ಆನ್ ದ ಬೇಸಿಸ್ ಆಫ್ ಎಕನಾಮಿ ಆಗಿರಬಾರ್ದು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಬಾರ್ ಮಾಡ್ತಾರೆ, ಆರ್ಥಿಕವಾಗಿ ಯಾವುದೇ ಅಂದ್ರೆ ನೀವು ಶೈಕ್ಷಣಿಕವಾಗಿ ರಿಸರ್ವೇಶನ್ ಕೊಡ್ರಿ, ಸಾಮಾಜಿಕವಾಗಿ ಒಂದು ರಿಸರ್ವೇಶನ್ ಕೊಡ್ರಿ, ಹಾಗಾಗಿ ಎಕನಾಮಿಕಲಿ ಬಗ್ಗೆ ಇದನ್ನ ಈ ಒಂದು ಕ್ರಿಟೇರಿಯಾ ಇಟ್ಕೊಳ್ಳಕ್ಕೆ ಅವಕಾಶ ಇಲ್ಲ ಅಂತ ಏನಂದ್ರೆ ಸುಪ್ರೀಂ ಕೋರ್ಟ್ ಇಂದಿರಾ ಸಹಾನಿ ಕೇಸ್ ಅಲ್ಲಿ ಹೇಳುತ್ತೆ. ನೋಡಿ ಪ್ರೆಸೆಂಟ್ ಆಗಿ ನೋಡ್ತಾ ಹೋದ್ರೆ ಆಕ್ಚುಲಿ ನಮ್ಗೆ ನಮ್ಮ ದೇಶದಲ್ಲಿ ಈಗ ಪರಿಶಿಷ್ಟ ಜಾತಿ ಹೌದಾ, ಸ್ಕೆಡ್ಯೂಲ್ ಕ್ಯಾಸ್ಟ್ ಎಷ್ಟು ಮಾಡಿದೀವಿ 15% ರಿಸರ್ವೇಶನ್ ಕೊಟ್ಟಿದ್ದೀವಿ. ಪರಿಶಿಷ್ಟ ಪಂಗಡಕ್ಕೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಟ್ರೈಬ್ಸ್ಗೆ 7.5 ಕೊಟ್ಟಿದ್ದಾರೆ, OBCಗೆ 27 ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟಿದ್ದಾರೆ. ಎಷ್ಟಾಯ್ತು ಟೋಟಲ್ ಆಗಿ 59.5% ಆಯ್ತು. ಅಂದ್ರೆ ಏನಾಯ್ತು ಇದು ವೈಲೇಷನ್ ಆಫ್ ದ ಇಂದಿರಾ ಸಹಾನಿ ಕೇಸ್ ಜಡ್ಜ್ಮೆಂಟ್ ಆಫ್ ದ ಸುಪ್ರೀಂ ಕೋರ್ಟ್ ಆಗಿದೆ. ಯಾಕಂದ್ರೆ ಅದೇನ್ ಹೇಳ್ತಾ ಇದೆ ಯಾವುದೇ ಕಾರಣ ಕೂಡ ನೀವು 50% ಕ್ರಾಸ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಇದೆ, ಅದ್ರ ಬಗ್ಗೆ ನೋಡ್ಬೇಕು, ತೀರ್ಪು ಬಂದ್ಗಡೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆನಾ. ಜೊತೆಗೆ ಗೊತ್ತಿರಲಿ ಈ ರಿಸರ್ವೇಶನ್ ಪಡಿಬೇಕಾದ್ರೆ ಕೆಲವೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನ್ ಕಂಡೀಷನ್ ಕೊಟ್ಟಿದ್ದಾರೆ ಅಂದ್ರೆ ಆ ಫ್ಯಾಮಿಲಿ ಏನಾಗಿರ್ಬೇಕಂದ್ರೆ ಅವರ ಒಂದು ವಾರ್ಷಿಕ ಆದಾಯ ಏನಾಗಿರ್ಬೇಕು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಜೊತೆಗೆ ಅವ್ರು ಏನಾಗಿರ್ಬೇಕಂದ್ರೆ ಒಂದು ಫಾರ್ಮೇ ಲ್ಯಾಂಡ್ ಇದೆಯಲ್ಲ ಅದು 5 ಎಕರೆಗಿಂತ ಕಡಿಮೆ ಇರ್ಬೇಕಂತ ಹೇಳಿದ್ದಾರೆ. ಅಥವಾ ಅವರ ಒಂದು ಏನು ಹೌಸ್ ಇರುತ್ತಲ್ಲ ಅದೇನಾಗಿರ್ಬೇಕು 1000 ಸ್ಕ್ವೇರ್ ಫೀಟ್ ಲೆಸ್ ಆಗಿರ್ಬೇಕಂತ ಹೇಳ್ತಾರೆ, ಅದು ಟೌನ್ ಪ್ರದೇಶದಲ್ಲಿ. ಇವೆಲ್ಲ ಕೂಡ ಕಂಡೀಷನ್ ಆಗಿದೆ ಪ್ರೊವೈಡಿಂಗ್ ದ 10% ರಿಸರ್ವೇಶನ್ ಫಾರ್ ದ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಕರೀತಾರೆ. ಸೊ ಹಾಗಾಗಿ ಇದಿಷ್ಟು ರಿಗಾರ್ಡಿಂಗ್ ದ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2019 ಆಗಿತ್ತು. ಓಕೆ, ಇದಿಷ್ಟು ಇವತ್ತಿನ ಟಾಪಿಕ್ ಆಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.